ಆನೇಕಲ್ ತಾಲೂಕಿನ ಚಂದಾಪುರ ಸಂತೆ ಮೈದಾನದಲ್ಲಿರುವ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಕೇವಲ ಉದ್ದೇಶಪೂರ್ವಕವಾಗಿ ದೇವಾಲಯಕ್ಕೆ ಕೆಟ್ಟ ಹೆಸರು ತರಲು ಹೊರಟಿದ್ದು ಭಗವಂತ ಅವರಿಗೆ ಒಳಿತನ್ನು ಮಾಡಲಿ ಎಂದು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಎಸ್ಎಂಪಿ ಮರಿಯಣ್ಣರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಚಂದಾಪುರ ಗ್ರಾಮ ಪಂಚಾಯಿತಿ ಇದ್ದಾಗಲೇ ಶ್ರೀ ಶನಿ ಮಹಾತ್ಮ ದೇವಾಲಯಕ್ಕೆ ಸಂತೆ ಮೈದಾನದಲ್ಲಿ ಜಾಗ ಮಂಜೂರು ಆಗಿದೆ. ಈ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ನಮ್ಮ ಬಳಿ ಇವೆ. ಜೊತೆಗೆ ಕಾನೂನುಬದ್ಧವಾಗಿ ಅಂದಿನಿಂದ ಇಂದಿನವರೆಗೆ ಟ್ರಸ್ಟ್ ಮೂಲಕ ಮತ್ತು ಬಿಲ್ಗಳ ಮೂಲಕ ಎಲ್ಲ ವ್ಯವಹಾರಗಳನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಜೊತೆಗೆ ದೇವರ ಹೆಸರಿನಲ್ಲಿ ಹಣ ಮಾಡುವ ಯೋಚನೆ ನಮ್ಮ ಟ್ರಸ್ಟ್ ಯಾವ ಸದಸ್ಯರಿಗೂ ಇಲ್ಲ. ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆ ಮತ್ತು ಖರ್ಚು ವೆಚ್ಚಗಳ ಮಾಹಿತಿಯನ್ನು ಸಾರ್ವಜನಿಕವಾಗಿ ನೀಡಲು ನಾವು ಸಿದ್ಧರಿದ್ದೇವೆ ಎಂದರು. ಪ್ರತಿ ಶನಿವಾರ ದೇವಾಲಯಕ್ಕೆ ಸಾವಿರಾರು ಭಕ್ತರು ಆಗಮಿಸಲಿದ್ದಾರೆ. ಬಂದಂತಹ ಎಲ್ಲ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಕನಸನ್ನು ಇಟ್ಟುಕೊಂಡಿದ್ದೇವೆ ಎಂದು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಎಸ್ಎಂಪಿ ಮರಿಯಣ್ಣ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ನಿರ್ದೇಶಕರು, ಆಡಳಿತ ಮಂಡಳಿಯವರು ಮತ್ತು ಸದಸ್ಯರು ಹಾಗೂ ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. ಚಂದಾಪುರ ಮತ್ತು ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ಏನಕ್ಕೆ ಸೇರಬೇಕಾಯಿತು, ಏನಕ್ಕಾಗಿ ಪತ್ರಿಕಾಗೋಷ್ಠಿ ಕರೆಯಬೇಕಾಯಿತು ಅಂತ ಹೇಳೋದನ್ನ ಮೊದಲನೇದಾಗಿ ನಾನು ಹೇಳ್ತೇನೆ. ಈ ಹಿಂದೆ ಸುಮಾರು 30 ವರ್ಷಗಳ ಹಿಂದೆ ಇಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗಿತ್ತು. ಅದೇ ದೇವಸ್ಥಾನನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಈ ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಚಂದಾಪುರದವರು, ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಮಲ್ಲಣ್ಣವರು ಅಂತಿದ್ದರು. ಮಲ್ಲಣ್ಣ, ಲಕ್ಷ್ಮಣ ರೆಡ್ಡಿ ಚಂದಾಪುರ, ಗಿಡ್ಡಪ್ಪ ಚಂದಾಪುರ, ನಾರಾಯಣಪ್ಪ ಲಕ್ಷ್ಮೀಸಾಗರ, ಮುನ್ಸ್ವಾಮಿ ಹಳೆ ಚಂದಾಪುರ, ಹಳ್ಳೆಳ್ಳಪ್ಪ ಇಗ್ಲೂರು, ಎಂ ಸುಂಕಾರೆಡ್ಡಿ ಅವರು ಹಳೆ ಚಂದಾಪುರ, ಇವ್ರ ಜೊತೆ ಇನ್ನು ಸುಮಾರು ಜನ ಸೇರಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಪ್ರಯತ್ನಗಳು ಪಟ್ಟು ಇಲ್ಲೊಂದು ದೇವಸ್ಥಾನ ಶುರು ಮಾಡಿದರು. ಶುರು ಮಾಡಿ 1996-97 ಆಗ 2001ರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಎಲ್ಲರ ಶ್ರಮ. ಆ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಇತ್ತು. ಇವರೆಲ್ಲರ ಶ್ರಮದಿಂದ ಒಂದು ದೇವಸ್ಥಾನ ಆಗಿತ್ತು ಇಲ್ಲಿ. ಇದಾದಮೇಲೆ ಶನಿಮಹಾತ್ಮ ದೇವಸ್ಥಾನ ಕಟ್ಟಿದ ಮೇಲೆ ಅದಕ್ಕೆ ಪ್ರತಿ ಶನಿವಾರ ಪೂಜೆ ಆಗಬೇಕು, ಪ್ರತಿದಿನ ಅಭಿಷೇಕ ಆಗಬೇಕು. ಹೀಗೆ ದೇವಸ್ಥಾನ ನಡ್ಕೊಂಡು ಬರ್ತಾ ಇತ್ತು ಭಕ್ತಾದಿಗಳ ಸಹಾಯದಿಂದ. ಹಾಗೆ ನಮ್ಮ ಕೃಷ್ಣಾರೆಡ್ಡಿಯವರು, ರಾಮೇಗೌಡರು ಇವರೆಲ್ಲ ಸೇರಿ ನಾವು ಯಾಕೆ ಸ್ವಲ್ಪ ಅನ್ನಪ್ರಸಾದ ಮಾಡಬಾರ್ದು ಅಂತೇಳಿ ಆ ಕಾಲದಲ್ಲೇ 5 kg ಅನ್ನಪ್ರಸಾದ ಮಾಡಿ ಶನಿವಾರ ಶುರು ಮಾಡಿದ್ರು. ಅದಾದಮೇಲೆ ಖರ್ಚುಗಳ ವೆಚ್ಚಗಳು ಹೆಚ್ಚಿಗೆ ಬರ್ತಾಯಿತ್ತು. ಈ ಖರ್ಚುಗಳು ವೆಚ್ಚಗಳು ಹೆಚ್ಚಿಗೆ ಬರ್ತಾ ಇದ್ದಾಗ ಇದೇ ರೀತಿ ನಮ್ಮ ಅಶ್ವತ್ಥಮ್ಮನವರು ಚೇರ್ಮನ್ರಾಗಿದ್ದಾಗ, ಆಗ ಅಶ್ವತ್ಥಮ್ಮನವ್ರ ಹತ್ರ ಕೂತ್ಕೊಂಡು ಮಾತನಾಡಿದಾಗ ಇಡೀ ಕಮಿಟಿ ಒಪ್ಕೊಳ್ತು. ಆಯಿತು, ದೇವಸ್ಥಾನಕ್ಕೆ ಒಂದಷ್ಟು ಜಾಗ ನಾವು ಪಂಚಾಯಿತಿಯಿಂದ ಕೊಡೋಣ ಅಂಥೇಳಿ ಆವತ್ತು 2000 ಇಸ್ವಿಯಲ್ಲಿ ನಮಗೆ ಈ ಜಾಗ 11-4 ಗೈರು ಹಾಜರಿ 11 ಹಾಜರಿ ಮಾಡಿ ಒಂದು ರೆಸಲ್ಯೂಷನ್ ಮಾಡಿಕೊಡ್ತಾರೆ ನಮಗೆ. ಅದರ ಅಳತೆ ಅವತ್ತೇ ಒಂದು ಕತೆ ಕೊಡ್ತಾರೆ. 65ಕ್ಕೆ 100 ಅಡಿ ಇಷ್ಟು ಜಾಗ ನೀವು ದೇವಸ್ಥಾನಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ. ಈ ಜಾಗದಲ್ಲಿ ನಾವು ಒಂದು 3 ಅಂಗಡಿ ಕಟ್ಟಿಬಿಟ್ಟು ಒಂದಷ್ಟು ಬಾಡಿಗೆ ತೆಗೆದುಕೊಂಡು ದೇವಸ್ಥಾನ ನಡೆಸೋಣ, ತುಂಬ ಖರ್ಚುಗಳು ಬರ್ತಾಯಿತ್ತು ಅಂತೇಳಿ ಶುರು ಮಾಡಿದಾಗ ಭಕ್ತಾದಿಗಳು ಅದಕ್ಕೂ ಮುಂದೆ ಬಂದರು. ಆ ಭಕ್ತಾದಿಗಳ ನೆರವಿನಿಂದ ಒಂದು ಫ್ಲೋರ್ ಕಟ್ತೀವಿ. ಒಂದು ಫ್ಲೋರ್ ಕಟ್ಟಿ ಅದರಲ್ಲಿ ಬಂದಿದ್ದ 1500 ರೂಪಾಯಿ ಬಾಡಿಗೆ ಕೊಡ್ತೀವಿ. ಫಸ್ಟ್ 2004ರಲ್ಲಿ 1500 ರೂಪಾಯಿ ಮೊದಲು ಬಾಡಿಗೆ ಕೊಡ್ತೀವಿ. ಅದು 1750 ರೂಪಾಯಿ. ಅದಾದಮೇಲೆ
ಒಂದು 3-4 ವರ್ಷ ನಡ್ಕೊಂಡು ಬಂದಮೇಲೆ ಮೇಲ್ಗಡೆ ಇನ್ನೊಂದು 3 ಅಂಗಡಿ ಹಾಕ್ತೀವಿ, ಅದು 1500 ರೂಪಾಯಿ ಬಾಡಿಗೆ ಕೊಡ್ತೀವಿ. ಒಟ್ಟು 12,500 ರೂಪಾಯಿ ಬಾಡಿಗೆ ಬರ್ತಾಯಿತ್ತು ತಿಂಗಳಿಗೆ. ಅದೇ ದೇವಸ್ಥಾನದ ಖರ್ಚು ಒಂದು ತಿಂಗಳಿಗೆ 35,000 ರೂಪಾಯಿ ಬರ್ತಾಯಿತ್ತು. ದೇವಸ್ಥಾನದಲ್ಲಿ ಖರ್ಚು ವೆಚ್ಚಗಳೆಲ್ಲನೂ ಅಲ್ಲಿಗೂ ಭಕ್ತಾದಿಗಳಿಂದನೂ ಪ್ರತಿ ಶನಿವಾರ ಒಂದಷ್ಟು ಹಣ ಕ್ರೋಢೀಕರಣ ಆಗ್ತಾಯಿತ್ತು. ಇದರಲ್ಲೇ ದೇವಸ್ಥಾನ ನಡೆಸ್ಕೊಂಡು ಬರ್ತಾಯಿದ್ವಿ. ನಾವು ಶ್ರಾವಣ ಶನಿವಾರಗಳಲ್ಲಿ 4 ಶನಿವಾರ ವಿಜೃಂಭಣೆ ಮಾಡ್ತೀವಿ. ಆಮೇಲೆ ಶನೇಶ್ವರ ಜಯಂತಿ ಮಾಡ್ತೀವಿ. ವಾರ್ಷಿಕೋತ್ಸವ ಮತ್ತು ಲಕ್ಷದೀಪೋತ್ಸವ ತುಂಬ ಒಂದು ಹಬ್ಬದ ರೀತಿ ವಾತಾವರಣದಲ್ಲಿ ಮಾಡ್ತಾಯಿದ್ದೀವಿ ಆವತ್ತಿಂದನೂ. ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾಗ ಒಂದು ಸಲ ವಾರ್ಷಿಕೋತ್ಸವ ಮತ್ತು ಇದು ಲಕ್ಷದೀಪೋತ್ಸವ ಇಲ್ಲಿ ಪೆಂಡಾಲ್ ಹಾಕ್ಕೊಂಡಿದ್ವಿ. ಈ ಚೌಲ್ಟ್ರಿ ಜಾಗದಲ್ಲಿ ದೊಡ್ಡ ಪೆಂಡಾಲ್ ಹಾಕ್ಕೊಂಡು ಮಾಡ್ತಾಯಿದ್ವಿ. ಒಂದು 1,000 ಜನ ಊಟ ಮಾಡ್ತಾಯಿದ್ರು. ಮಧ್ಯಾಹ್ನ ಮಳೆ ಬಂದುಬಿಡ್ತು, ದೊಡ್ಡ ಮಳೆ. ಈ ಮಳೆ ಬಂದಾಗ ನಮಗೆ ಪೆಂಡಾಲಲ್ಲಿ ನೀರು ಸುರಿದ್ಬಿಟ್ಟು ತುಂಬ ಗಲೀಜಾಯಿತು. ಆವತ್ತು ಅಲ್ಲಿದ್ದ ಭಕ್ತಾದಿಗಳೆಲ್ಲ ನಾವು ಇಲ್ಲಿ ಯಾಕೆ ಒಂದಷ್ಟೆಲ್ಲ ಶೀಟ್ ಹಾಕ್ಕೋಬಾರ್ದು ಇಲ್ಲಿ ಅಂತೇಳಿ ಪ್ರಯತ್ನ ಪಟ್ಟಾಗ ಆವಾಗ ಈ ಜಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ನಾವು ರಾಮೇಗೌಡರು ನಾವೆಲ್ಲ ಕಮಿಟಿಯಲ್ಲಿ ಮಾತನಾಡಿದಾಗ ಆಲದ ಮರನ ಏನು ಮಾಡಬೇಕು ಅಂತ ಕೇಳಿದಾಗ ಆಲದ ಮರ ಒಣಗಿಬಿಟ್ಟಿತ್ತು. ರಾಮೇಗೌಡರು ತಹಶೀಲ್ದಾರ್ನ ಕರ್ಕೊಬಂದರು. ರಾಘವೇಂದ್ರ ಅಂತ ಅವ್ರ ತಹಶೀಲ್ದಾರರು ಬಂದು ಈ ಮರ ಒಣಗಿದೆ ಅಂತೇಳಿ ಆರ್ಡ್ರ್ ಮಾಡಿ ಮರ ತೆಗೆಸೋದಕ್ಕೆ ಆರ್ಡ್ರ್ ಮಾಡಿದ್ರು. ಮರ ತೆಗೆದಿದ್ದಾಯಿತು. ಇಲ್ಲಿ ಶೀಟ್ ಹಾಕಬೇಕು ಅಂತ ಶುರು ಮಾಡಿದ್ವಿ. ಒಂದಷ್ಟೆಲ್ಲ 2 ಫ್ಲೋರ್ ಕಟ್ಕೊಂಡ್ವಿ. ಈ 2 ಫ್ಲೋರಲ್ಲೂ ನಮ್ಮದು ಅನ್ನದಾನ ನಡೀತಾ ಇದೆ ಅವತ್ತಿಂದ ಇವತ್ತಿನವರೆಗೂ. ಅದೇ ರೀತಿ ಸೆಂಟ್ರಲ್ ರಜಾ ಇರೋ ದಿವಸ ಯಾಕೆ ಯಾರಿಗಾದ್ರೂ ಸ್ವಲ್ಪ ಬಾಡಿಗೆ ಕೊಡೋಣ ಅಂತೇಳಿ ಬರೀ 10,000 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ವಿ. 10,000 ರೂಪಾಯಿ ಬಡವರು ಬಗ್ಗರು ಎಲ್ರಿಗೂ ಮದುವೆಗಳು ಮಾಡ್ಕೊಳ್ಳೋದಕ್ಕೆ, ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ. ಅದು ಬಿಟ್ಟು ಜಾತಿ ಕಾರ್ಯಕ್ರಮ, ಸಂಘ ಸಂಸ್ಥೆಗಳ ಕಾರ್ಯಕ್ರಮ, ಮಹಿಳಾ ಸಂಘಗಳ ಕಾರ್ಯಕ್ರಮ ಯಾರ ಹತ್ರ 1 ರೂಪಾಯಿ ಕಾಸು ತೆಗೆದುಕೊಳ್ತಾ ಇರಲಿಲ್ಲ. ಸುಮಾರು ನಮ್ಮ ಚಿನ್ನಪ್ಪನವ್ರಿಗೂ ಗೊತ್ತು, ಅವರು ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾರೆ. ಕ್ಲೀನಿಂಗ್ ಸಮೇತ ನಾವೇ ಮಾಡ್ಕೊಡ್ತಾ ಇದ್ವಿ. ಎಲ್ಲರೂ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಇದ್ವಿ. ನಾವೆಲ್ಲೂ ಇದರಿಂದನೇ ಸಂಪಾದನೆ ಮಾಡಬೇಕಂತಿಲ್ಲ, ಬಿಡುವಿರುವಾಗ ನಾವು ಕೊಡ್ತಾಯಿದ್ವಿ. ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರೆ ಅದು ಹಿಂದೆ ಇನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ನಾವು ನಮಗೆ ಈ ಖಾತೆ ಆದ ತಕ್ಷಣ ನಾವೇನು ಮಾಡಿದ್ವಿ, 2003ರಲ್ಲಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. 2003ರಲ್ಲಿ ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. ಈ ಟ್ರಸ್ಟಲ್ಲಿ ಚಂದಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದಲ್ಲಿ ಒಬ್ಬೊಬ್ಬರನ್ನ ಟ್ರಸ್ಟಲ್ಲಿ ಇಟ್ಕೊಂಡು, ಈ ಚಂದಾಪುರದಲ್ಲಿ ಮಾತ್ರ ಒಬ್ಬರು ಹೆಚ್ಚಿಗೆ ಇರ್ತಾರೆ. ಆವತ್ತು ಟ್ರಸ್ಟಲ್ಲಿದ್ದವರು ಮಲ್ಲಣ್ಣವ್ರ ಅಧ್ಯಕ್ಷರು, ನಾರಾಯಣ ರೆಡ್ಡಿ ರಾಮಸಾಗರ ಇವರು ಖಜಾಂಚಿಗಳು, ನಾಗರಾಜ ರೆಡ್ಡಿ ನಾನು ಕಾರ್ಯದರ್ಶಿ, ರಾಮೇಗೌಡರು ಉಪಾಧ್ಯಕ್ಷರು, ಎಲ್ ಕೃಷ್ಣಾರೆಡ್ಡಿ ಅವರು ಸದಸ್ಯರು, ನಮ್ಮ ಇಗ್ಲೂರು ಕೃಷ್ಣಾರೆಡ್ಡಿ ಅವರೊಬ್ಬರು ಸದಸ್ಯರು, ವೆಂಕಟೇಶ್ ಇಲಿಲ್ಗೆ ಒಬ್ಬರು ಸದಸ್ಯರು, ರಾಮಪ್ಪ ಸದಸ್ಯರು ಮತ್ತು ಜೈರಾಮ್ ಮನೆಯವರು ಅವ್ರ ಸದಸ್ಯರು. ಇಷ್ಟು ಜನ 9 ಜನ ಸದಸ್ಯರಾಗಿ ರಿಜಿಸ್ಟರ್ ಮಾಡ್ತೀವಿ. ಆವತ್ತಿನ ದಿವಸ ಈ ಪ್ರಮುಖರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಜಿ ವೆಂಕಟಸ್ವಾಮರೆಡ್ಡಿ, ಗುಳ್ಳಾರೆಡ್ಡಿ ಅವ್ರ ವೆಂಕಟಸ್ವಾಮರೆಡ್ಡಿ ಬನಹಳ್ಳಿ, ಎಲ್ ರವೀಂದ್ರಯ್ಯ ರಾಮಸಾಗರ, ರವಿ ರಾಮಸಾಗರ, ವಿ ನಾಗೇಶ್ ಕಿತ್ಕನಹಳ್ಳಿ, KH ರವಿಕುಮಾರ್ ಕೋನಪ್ನಗರ ರವಿ ಅಂತೇಳಿ ತುಂಬ ಭಕ್ತರವರು, ಅವ್ರನ್ನ ಇಟ್ಕೊಂಡಿದ್ವಿ. ಎನ್ ಕೇಶವರೆಡ್ಡಿ ಲಕ್ಷ್ಮೀಸಾಗರ. ಅದೇ ರೀತಿ ಈ ದೇವಸ್ಥಾನಕ್ಕೆ ಆಜೀವ ಸದಸ್ಯರಾಗಿ ಮುನ್ನಜ್ಜಪ್ಪನವರು ಅಂದರೆ ಹಳೆ ಚಂದಾಪುರ ವರ್ಷಿಗರ ಫ್ಯಾಮಿಲಿ ಅವರವರು. ಮುನ್ನಜ್ಜಪ್ಪ ಅಂತ ಬೆಂಗಳೂರಲ್ಲಿದ್ದರು ಅವರು. ಮತ್ತು ಕಾಚಿನಾಡಹಳ್ಳಿ ಕೃಷ್ಣಾರೆಡ್ಡಿ ಮತ್ತು ಮಕ್ಕಳು ಅಂದರೆ RK ಅವರು, ಅಶ್ವಥಮ್ಮನವರು, ವೆಂಕಟಸ್ವಾಮರೆಡ್ಡಿ ಎಳಬಂಸಂದ್ರ, ಎನ್ ರಾಮಕೃಷ್ಣ ಚಂದಾಪುರ. ಇವರಿಷ್ಟು ಜನ ಆಜೀವ ಟ್ರಸ್ಟಿಗಳಾಗಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. ಆವತ್ತಿನಿಂದ ಟ್ರಸ್ಟ್ ರಿಜಿಸ್ಟರ್ ಮಾಡಿದವತ್ತಿಂದ ರಸೀತಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಏನೊಂದು ರಸೀತಿ ಆಗ್ತದೆ ಪ್ರತಿಯೊಂದನ್ನು ಇವತ್ತು ಅವತ್ತಿಂದ ಮಾಡಿರೋ ರಸೀದಿಗಳು ಹಿಂದ್ಗಡೆ ಇದೆ, ಟೇಬಲ್ ಮೇಲೆ ಇಟ್ಟಿದ್ದೀವಿ. ಒಂದು ರಸೀತಿ ಪುಸ್ತಕವನ್ನು ಇವತ್ತಿನವರೆಗೂ ಕಳೆದಿಲ್ಲ, 24 ವರ್ಷ. ಅದಾದಮೇಲೆ ನೋಡಿ, ನಾವು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತೀವಿ, ಪಾನ್ ಕಾರ್ಡ್ ಇದೆ, ಶನೇಶ್ವರ ಟೆಂಪಲ್ ಹೆಸರಲ್ಲಿ ಪಾನ್ ಕಾರ್ಡ್ ಇದೆ. ಅದಾದಮೇಲೆ ಪಂಚಾಯಿತಿ ಖಾತೆ ಆಗಿದೆ. ಅದಾದಮೇಲೆ ಮುನ್ಸಿಪಲ್ ಪುರಸಭೆ ಬಂದಮೇಲೆ ಪುರಸಭೆ ಖಾತೆ ಆಗಿದೆ. ಇಷ್ಟೆಲ್ಲ ಪತ್ರ ವ್ಯವಹಾರಗಳು ಇಟ್ಕೊಂಡಿದ್ದು ಪ್ರತಿ ಶನಿವಾರ ಆ ವಾರದಲ್ಲಿ ಎಷ್ಟು ಕಲೆಕ್ಷನ್ ಆಗ್ತದೆ ಆ ಖರ್ಚುಗಳನ್ನ ಕಳೆದು ಸಂಜೆ ಇಷ್ಟಾಗಿದೆ, ಇಷ್ಟು ಉಳಿದಿದೆ, 100 ರೂಪಾಯಿಗಳಲ್ಲಿ 200 ರೂಪಾಯಿಗಳಲ್ಲಿ ಸೋಮವಾರ ಬೆಳಗ್ಗೆ ಕೆನರಾ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಕೆನರಾ ಬ್ಯಾಂಕ್ ಖಾತೆಗೆ ಹೋದರೆ ನೋಡಿ, ಅದು ನಮ್ಮದು ಚೆಕ್ ಬುಕ್, ಕರೆಂಟ್ ಅಕೌಂಟು, ಇದು ಚೆಕ್ ಬುಕ್.
20 ವರ್ಷಗಳಲ್ಲಿ ನಾವು ಎಷ್ಟು ನಮ್ಮ ಕಾಸು ಉಳಿದಿದೆ ಅನ್ನೋದಲ್ಲ, ನಾವು ಡ್ರಾ ಮಾಡಿರೋದೇ 12 ಚೆಕ್. 20 ವರ್ಷದಲ್ಲಿ 12 ಚೆಕ್ ನಾವು ಡ್ರಾ ಮಾಡಿರೋದು ಇದುವರೆಗೂ. ಯಾಕಂದರೆ ಇಲ್ಲಿ ಕಾಸು ಉಳಿಯೋದಿಲ್ಲ ನಮ್ಗೆ. ಇಲ್ಲಿ ಕಾಸು ಆ ವಾರದಲ್ಲೂ ಶಾರ್ಟೇಜ್ ಬರ್ತಾಯಿದೆ ಕಾಸು. ಯಾರೋ ದಾನಿಗೆ ಎಲ್ಲೋ 5,000 20,000 50,000 ಹೆಚ್ಚಿಗೆ ಕೊಟ್ಟಾಗ ಒಂದು 10-20 ಸಾವಿರ ಉಳಿತದೆ, ಅದು ಮಾತ್ರ ಬ್ಯಾಂಕ್ ಹೋಗುತ್ತೆ. ಅದು ವಾರ್ಷಿಕೋತ್ಸವದಲ್ಲಿ ಶ್ರಾವಣ ಶನಿವಾರಗಳಲ್ಲಿ ಮತ್ತೆ ವಾಪಸ್ ಅದನ್ನೇ ತೆಗೆದುಕೊಂಡು ಖರ್ಚು ಮಾಡ್ತೀವಿ. ನೋಡಿ, ಈಗ ಶ್ರಾವಣ ಶನಿವಾರಗಳು ನಡೀತಾ ಇದೆ. ಒಂದು ವಾರಕ್ಕೆ 2,30,000 ರೂಪಾಯಿ ಒಂದು ವಾರಕ್ಕೆ ಖರ್ಚಾಗ್ತಾ ಇದೆ ಶ್ರಾವಣ ಶನಿವಾರದಲ್ಲಿ. ನಮಗೆ ಇಲ್ಲಿ ಕ್ರೋಢೀಕರಣ ಆಗೋದು 1,10,000 ರೂಪಾಯಿ ಕ್ರೋಢೀಕರಣ ಆಗ್ತದೆ. ಇನ್ನು 1,10,20,000 ರೂಪಾಯಿ ನಾವು ಬ್ಯಾಂಕಿಂದ ಹಳೆ ದುಡ್ಡನ್ನು ತಂದು ಇಲ್ಲಿ ನಾವು ಶ್ರಾವಣ ಶನಿವಾರ ನಡೆಸಬೇಕಾಗುತ್ತದೆ. ಪ್ರತಿ ಶನಿವಾರ 500 kg ಅಕ್ಕಿ ಬೇಯುತ್ತೆ ಇಲ್ಲಿ. ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ರಾತ್ರಿ 7 ಗಂಟೆವರೆಗೂ ಅನ್ನದಾನ ನಡೀತಾ ಇರ್ತದೆ ಪ್ರತಿ ಶನಿವಾರ. 8,000ದಿಂದ 9,000 ಇಲ್ಲ 10,000 ಜನವರೆಗೂ ಜನ ಬರ್ತಾರೆ. ಈ ರೀತಿ ನಡ್ಕೊಂಬರ್ತಾ ಇರೋ ಟ್ರಸ್ಟ್ ಇದೆ. ಈ ರೀತಿ ನಡ್ಕೊಂಬರ್ತಾ ಇರೋವಾಗ ಕಳೆದ ವರ್ಷ ನಮಗೆ ಒಂದು ನೋಟಿಸ್ ಬರ್ತದೆ ನಾಡ ಕಚೇರಿಯಿಂದ. ಯಾರೋ ಒಬ್ಬರು ಈ ಥರ ಸಂತೆ ಬೀದಿಯಲ್ಲಿ ಅಂಗಡಿಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನೀವು ದೇವಸ್ಥಾನ ಕಟ್ಟಿದ್ದಾರೆ, ಇದಕ್ಕೆ ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ, ನೀವೇ ದೇವಸ್ಥಾನದವ್ರೆ ಅಂತೇಳಿ ಫೋನ್ ಬರ್ತದೆ. ಆ ರೀತಿ ಬಂದಾಗ ಹೌದು ಸರ್ ನಾವೇ ದೇವಸ್ಥಾನದ ಕಡೆಯವರು ಅಂತ ಹೇಳಿದಾಗ ನವೀನ್ ಅಂತ ಡೆಪ್ಟಿ ತಹಶೀಲ್ದಾರ್ ಬರ್ತಾರೆ. ಎಲ್ಲ ಜಾಗ ಎಲ್ಲನೂ ನೋಡಿ ಅವರು ನಿಮ್ಮ ಹತ್ರ ಏನಿದೆ ರೆಕಾರ್ಡ್ ಎತ್ಕೊಬನ್ನಿ ಅಂತಾರೆ ಆಫೀಸ್ಗೆ. ನಮ್ಮ ಹತ್ರ ಏನಿದೆ ಎತ್ಕೊಂಡೋಗಿ ತೋರಿಸ್ತೀವಿ, ರೆಕಾರ್ಡೆಲ್ಲ ಎತ್ಕೊಂಡೋಗಿ. ಅವತ್ತು ತೋರಿಸಿದಾಗ ಆಯಿತು, ನೀವು ಇದು ಮುನ್ಸಿಪಲಿಂದ ನಿಮ್ಗೆ ಕೊಟ್ಟಿದ್ದಾರೆ, ನಾವು ರೆವಿನ್ಯೂವ್ರು ಏನೂ ಮಾಡೋಕ್ಕಾಗೋದಿಲ್ಲ, ನನಗೆ ಬರ್ದಿರೋದಕ್ಕೆ ನಾನೊಂದು ರಿಪೋರ್ಟ್ ಮಾಡ್ತೀನಿ ಅಂತೇಳಿ ಅವ್ರು ರಿಪೋರ್ಟ್ ಮಾಡಿದಾಗ ಒಂದು ವಾರ ಆದಮೇಲೆ ರಿಪೋರ್ಟ್ ತಹಶೀಲ್ದಾರ್ ಕಳಿಸ್ತಾರೆ. ತಹಶೀಲ್ದಾರರು ಬೇರೆಯವ್ರು ಪ್ರೆಷರ್ ಮಾಡ್ತಾರೆ. ತಹಶೀಲ್ದಾರರು ನಮಗೆ ಫೋನ್ ಮಾಡ್ತಾರೆ, ಏನಪ್ಪ ನೀವು ಬಾಡಿಗೆಗಳು ಕೊಟ್ಕೊಂಡಿದ್ದಾರಂತೆ ಅಂಗಡಿ ಚೌಲ್ಟ್ರಿ ಎಲ್ಲ ಅಂತ. ಸರ್ ಸಣ್ಣ ಬಾಡಿಗೆ ಕೊಟ್ಟಿರೋದು ನಿಜ ಸರ್, ಕೊಟ್ಕೊಂಡಿದ್ದೀವಿ ದೇವಸ್ಥಾನ ನಡೆಸೋದಕ್ಕೆ ಅಂತೇಳಿ. ಆಗ ನಾವು ಸ್ಥಳೀಯ ಶಾಸಕರನ್ನ ಭೇಟಿ ಮಾಡ್ತೀವಿ, ನಮ್ಮ ಸಂಸ್ಥೆಯವರು ಎಲ್ಲರೂ ಸೇರಿ ಶಾಸಕರನ್ನ ಭೇಟಿ ಮಾಡಿದಾಗ ಅವ್ರು ಮಾತನಾಡ್ತಾರೆ ಶಾಸಕರು ತಹಶೀಲ್ದಾರ್ಗೆ ಮತ್ತು ಉಪ ತಹಶೀಲ್ದಾರ್ನ ಕರ್ಸ್ಕೊಂಡ್ಬಿಟ್ಟು ಏನಪ್ಪ ತಹಶೀಲ್ದಾರ್ಗಳಾಗಿ ನೀವು ದೇವಸ್ಥಾನಗಳಿಗೆಲ್ಲ ಯಾಕೆ ತೊಂದರೆ ಕೊಡ್ತೀರಾ, ಯಾಕೆ ನೀವು ದೇವಸ್ಥಾನಗಳಿಗೆಲ್ಲನೂ ಮಾತನಾಡೋಕೆ ಹೋದ್ರಿ ನೀವು ಅಂತ ಕೇಳ್ತಾರೆ. ಆವತ್ತು ಶಾಸಕರು ಅವ್ರು ಹೇಳ್ತಾರೆ, ಸರ್ ನಾವು ದೇವಸ್ಥಾನಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಅಲ್ಲಿ ಅಂಗಡಿಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್, ಹಾಗೆ ಚೌಲ್ಟ್ರಿ ಕಟ್ಟಿದ್ದಾರೆ ಅಂತ. ಆಗ ಶಾಸಕರು ಹೇಳ್ತಾರೆ, ಆಯ್ತಪ್ಪ ಅವ್ರ ಅಂಗಡಿಗಳು ಚೌಲ್ಟ್ರಿ ನಿಲ್ಲಿಸ್ಬಿಡ್ತಾರೆ, ನೀವು ಯಾವುದೇ ರೀತಿ ದೇವಸ್ಥಾನಗಳಿಗೆ ತೊಂದರೆ ಕೊಡಬಾರ್ದು, ತಾನೇಕಲ್ ತಾಲೂಕಲ್ಲಿ ನೀವು ಆ ಥರ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಅವತ್ತು ಒಪ್ಕೊಳ್ತೀವಿ. ಒಪ್ಕೊಂಡ್ಮೇಲೆ ಅವತ್ತು ಮಾರನೇ ದಿವಸದಿಂದನೇ ಚೌಲ್ಟ್ರಿ ಬಾಡಿಗೆ ಕೊಡೋದು ನಿಲ್ಲಿಸ್ಬಿಟ್ವಿ. ಅದಾದಮೇಲೆ ಅಂಗಡಿ ಮಳಿಗೆಗಳನ್ನ ತೆರವು ಮಾಡಬೇಕಂದ್ರೆ ತಕ್ಷಣ ಮಾಡೋಕ್ಕಾಗೋದಿಲ್ಲ. ಅವರೆಲ್ಲ ಬಾಡಿಗೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅವ್ರಿಗೆ 6 ತಿಂಗಳು ಟೈಮ್ ಕೊಟ್ವಿ. 6 ತಿಂಗಳು ಟೈಮ್ ಕೊಟ್ಟು ನೋಡಪ್ಪ ನೀವು ತೆರವು ಮಾಡಬೇಕು, ನಾವು ಯಾವುದೇ ರೀತಿ ಬಾಡಿಗೆ ಸಂಪಾದನೆ ಮಾಡಬಾರ್ದು ಅಂತ ನಾಡ ಕಚೇರಿಯಿಂದ ನಮಗೆ ಇದು ಬಂದಿದೆ, ಅದಕ್ಕೋಸ್ಕರ ನಾವು ತೆರವು ಮಾಡಬೇಕು, ನೀವು 6 ತಿಂಗಳು ಟೈಮ್ ಕೊಡ್ತೀವಿ ಅಂತ ಅವ್ರಿಗೆ 6 ತಿಂಗಳಿಂದಲೇ ಹೇಳಿದ್ವಿ. 6 ತಿಂಗಳಿಂದ ನಾವು ಬಾಡಿಗೆನೂ ತೆಗೆದುಕೊಳ್ಳಿಲ್ಲ, ನೀವು ಖಾಲಿ ಮಾಡಬೇಕಂತ ಹೇಳಿದ್ವಿ. ಅದೇ ರೀತಿ ಕಳೆದ ಒಂದು ವಾರದ ಹಿಂದೆ ಒಂದು ಸಭೆ ಸೇರಿದ್ವಿ, 1-8 ಇಲ್ಲೇ ಸಭೆ ಸೇರಿ ಸುಮಾರು 108 ಜನ ಸಾರ್ವಜನಿಕರಿದ್ದರು. ನಮ್ಮ ಕಮಿಟಿಯವರಿದ್ವಿ. ಕಮಿಟಿಯವರಿದ್ದಾಗ ಇದೇ ರೀತಿ ಎಲ್ಲ ಈ ಥರ ಅಂಗಡಿಗಳನ್ನ ನಾವು ತೆರವುಗೊಳಿಸಿ ಅದನ್ನು ಖಾಲಿ ಜಾಗನ ಬರೀ ದೇವಸ್ಥಾನಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನಾವು ಬೇರೆ ಇದರಲ್ಲಿ ಏನು ಬಾಡಿಗೆಗಳು ಮಾಡಬಾರ್ದು ಅಂತೇಳಿ ನಿರ್ಣಯ ಮಾಡಿದ್ವಿ ಸಮಿತಿಯಲ್ಲಿ. ಸರ್ಕಾರದ ರೂಲ್ ಪ್ರಕಾರ ನಾವು ಬಾಡಿಗೆಗಳು ಬೇಡ ಅಂಥೇಳಿ ಮಾಡಿಬಿಟ್ಟು ಅವರು ಒಂದು ವಾರದಲ್ಲಿ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು. 10ನೇ ತಾರೀಕು 9:10ಕ್ಕೆ ಖಾಲಿ ಆಯಿತು ಎಲ್ಲರದ್ದು. ಖಾಲಿ ಆದಮೇಲೆ ಆವತ್ತಿಂದನೇ 10ನೇ ತಾರೀಕು 11ನೇ ತಾರೀಕಿಂದ ಶುರು ಮಾಡಿ ಎಲ್ಲ ಡೆಮಾಲಿಷಿಂಗ್ ಶುರು ಮಾಡಿದ್ದೀವಿ, ನಡೀತಾ ಇದೆ. ನಮ್ಮ ಉದ್ದೇಶ ಇವತ್ತೇನು ಅಂಗಡಿ ಮಳಿಗೆಗಳು ಖಾಲಿ ಮಾಡ್ತಾ ಇದ್ದೀವಿ, ಅದು ನಮ್ಮ ಭಕ್ತಾದಿಗಳು ದುಡ್ಡಲ್ಲಿ ಕಟ್ಟಿರೋದು. ಯಾವುದೇ ರೀತಿ ಸರ್ಕಾರದ ಹಣ ನಾವು ತೆಗೆದುಕೊಳ್ಳಿಲ್ಲ. ಈ ಚೌಲ್ಟ್ರಿಗೂ ಅಷ್ಟೇ ಯಾವುದೇ ರೀತಿ ಸರ್ಕಾರದ ಹಣ ತೆಗೆದುಕೊಳ್ಳಿಲ್ಲ. ಇವತ್ತು 100 ರೂಪಾಯಿ ಕೊಟ್ಟಿರೋರ್ನೂ ಕೆಳಗಡೆ ಬೋರ್ಡ್ ಹಾಕಿದ್ದೀವಿ, ಯಾರ್ಯಾರು ಈ ಚೌಲ್ಟ್ರಿ ದಾನ ಮಾಡಿದ್ದಾರೆ, ಯಾರ್ಯಾರು ಈ ದೇವಸ್ಥಾನ ಅಂಗಡಿ ಮಳಿಗೆಗಳಿಗೆ ದಾನ ಮಾಡಿದ್ದಾರೆ, ಪ್ರತಿಯೊಂದು ಇವತ್ತು ರೆಕಾರ್ಡ್ ಇದೆ. ಇವತ್ತು 4 ಲಕ್ಷ ರೂಪಾಯಿ ಈ ಚೌಲ್ಟ್ರಿ ಕಲೆಕ್ಷನ್ ಆಗಿದೆ, 28 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಖರ್ಚಾಗಿರೋ ದುಡ್ಡೆಲ್ಲನೂ ಭಕ್ತಾದಿಗಳ ಈ ಚಂದಾಪುರ ಸುತ್ತಮುತ್ತಲು ಗ್ರಾಮಸ್ಥರ ಇಲ್ಲಿ ಹಿಂದ್ಗಡೆ ಕುತ್ಕೊಂಡಿರೋವಂಥ ನಮ್ಮ ಸ್ನೇಹಿತರುಗಳ ಎಲ್ಲ ಕ್ರೋಢೀಕರಣ ಹಣದಲ್ಲೇ ಕಟ್ಟಿರೋದು. ಇದು ಯಾವುದೇ ಸರ್ಕಾರದ ಹಣ ನಾವು ತೆಗೆದುಕೊಳ್ಳಿಲ್ಲ. ಈ ರೀತಿ ಇರೋವಾಗ ಸುಮ್ಮನೆ ಮೊನ್ನೆ ಯಾರೋ ದೇವಸ್ಥಾನದ ಬಗ್ಗೆ ಪಾಪ ಅವ್ರಿಗೆ ಅರಿವು ಕಡಿಮೆ, ನೇರವಾಗಿ ಬಂದು ಕೇಳಿದರೆ ನಾವು ಪ್ರತಿ ಲೆಕ್ಕ ಹೇಳ್ತಾ ಇದ್ವಿ.
ನೀವು ದೇವಸ್ಥಾನದಲ್ಲಿ ಅಂಗಡಿಗಳು ಮಡಿಗಳನ್ನು ಹೊಡೆದಾಕ್ತಾ ಇದ್ದೀರಾ ಗೊತ್ತಿಲ್ದಿರ ನಮಗೆ ಅಂತೇಳಿ ಅವ್ರಿಗೆ ಅದಕ್ಕೆ ನಾನು ತಿಳುವಳಿಕೆ ನಮ್ಮ ಹತ್ರ ಬಂದಿದ್ದರೆ ನಮ್ಮ ಹತ್ರ ಗೊತ್ತಿತ್ತು, ನಾವು ಹೇಳೋದು ಗೊತ್ತಿತ್ತು ನಮಗೆ. ಅದಕ್ಕೋಸ್ಕರ ಅಪಪ್ರಚಾರಗಳೆಲ್ಲೂ ಬರಬಾರ್ದು. ನಾವು 1 ರೂಪಾಯಿ ಈ ದೇವಸ್ಥಾನದಿಂದ ಆಚೆಗೆಲ್ಲೂ ಹೋಗೋದಿಲ್ಲ. 100 ರೂಪಾಯಿಗಿಂತ ಒಳಗಡೆ ಬರೋ ಕಾಸನ್ನ ಉಂಡಿಗೆ ಹಾಕ್ಸ್ತೀವಿ. 100 ರೂಪಾಯಿಯಿಂದ ರಸೀದಿ ಆಗುತ್ತೆ. ಇವತ್ತು ನೀವು ನೋಡಿ, ಹಿಂದ್ಗಡೆ ಬುಕ್ ಇಟ್ಟಿದ್ದೀನಿ, ಮತ್ತು ಪ್ರಸಿದ್ಧಿ ಪುಸ್ತಕಗಳಿಟ್ಟಿದ್ದೀನಿ. 25 ವರ್ಷದ ಪ್ರಸಿದ್ಧಿ ಪುಸ್ತಕ. ಯಾವ ದೇವಸ್ಥಾನದಲ್ಲೂ ನೀವು ಅಷ್ಟು 25 ವರ್ಷದ ರೆಕಾರ್ಡ್ ನಿಮ್ಗೆ ಹುಡುಕಿದ್ರೆ ಸಿಗೋದಿಲ್ಲ. ನೋಡಿ, ಈ ಪುಸ್ತಕಗಳಲ್ಲಿ ನಾನು ಆವತ್ತು ಬಾಡಿಗೆ 2004ರಲ್ಲಿ ಅಂಗಡಿ ಬಾಡಿಗೆ ಕೊಟ್ಟಿರೋದು. ಆವತ್ತು ಅಂಗಡಿಗೆ ಬಾಡಿಗೆಗೆ ಬಂದವರು ಯಾರು? ದೊಡ್ಡಗಡ ಸುಬ್ಬಣ್ಣವರ ಹರೀಶು, ನೆರ್ಲೂರು ಪ್ರಭು, ರಾಮಸಾಗರದ ಮುರಳಿ ಎಲ್ಲ ಇಂಥವರು ಆವತ್ತು ಬಂದವರು. ಆವತ್ತಿಂದ ಇವತ್ತಿನವರೆಗೂ ಯಾವತ್ತು ಎಷ್ಟೆಷ್ಟು ಬಾಡಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಲೆಕ್ಕ ಇದೆ, ನಮ್ಮ ಹತ್ರ ರಸೀದಿ ಇದೆ. ಪ್ರತಿಯೊಂದಕ್ಕೂ ಲೆಕ್ಕಗಳು ಯಾರೆಲ್ಲ ಬೇಕಾದ್ರೂ ನೋಡ್ಬೋದು. ಯಾಕಂದರೆ ಈ ಸಾರ್ವಜನಿಕರ ಹಣ. 100 ರೂಪಾಯಿ ಕೊಟ್ಟವರು ನನ್ನ ದುಡ್ಡು ಏನಾಗಿದೆ ನಿಮ್ಮ ದೇವಸ್ಥಾನದಲ್ಲಿ ಅಂತ ಕೇಳೋ ಹಕ್ಕಿದೆ. ಅದಕ್ಕೋಸ್ಕರ ನಾನು ಈ ಹಿಂದೆ ಒಂದು 15 ವರ್ಷ ಹಿಂದ್ಗಡೆ ಇದೇ ರೀತಿ ಒಂದು ಸಲ ನಾನು ಹೇಳಿದ್ದೆ ಸಾರ್ವಜನಿಕವಾಗಿ, ಈ ದೇವಸ್ಥಾನದಲ್ಲಿ ಏನು ನಡೀತಾ ಇದೆ ಅಂಥೇಳಿ. ಇವತ್ತು ಅದನ್ನು ಸಾರ್ವಜನಿಕವಾಗಿ, ಯಾಕಂದರೆ ಇದು 1 ರೂಪಾಯಿನೂ ಬಡವರು 100 ರೂಪಾಯಿ ಕೊಟ್ಟಿರ್ತಾರೆ, 1000 ಕೊಟ್ಟಿರ್ತಾರೆ. ಎಲ್ರಿಗೂ ಹಕ್ಕಿದೆ ಹೇಳೋದಕ್ಕೆ. ಅದನ್ನು ನಾನು ಕ್ಲಾರಿಫೈ ಮಾಡಬೇಕು ಅಂಥೇಳಿ ಇವತ್ತು ಎಲ್ಲರ ಮುಂದೆ ಕ್ಲಾರಿಫೈ ಆಗಬೇಕು. ಮತ್ತು ಯಾವುದೇ ರೀತಿ ಇನ್ನು ಮುಂದೆ ನಾವು ಇದನ್ನು ಈ ಚೌಟ್ರಿನ ಯಾರಿಗೂ ಬಾಡಿಗೆ ಕೊಡೋದಿಲ್ಲ, ಕೊಟ್ಟೂ ಇಲ್ಲ. 1 ವರ್ಷ ಆಯಿತು. ಈಗ ಅಂಗಡಿ ಮಳಿಗೆಗಳನ್ನ ತೆರವು ಮಾಡಿ ಕಾಂಪೌಂಡ್ ಹಾಕ್ಕೊಳ್ತೀವಿ, ದೇವಸ್ಥಾನದ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತೀವಿ. ನಮ್ಮದು ಅವತ್ತು ನಮಗೆ ಖಾತೆ ಕೊಟ್ಟಿದ್ದಾರೆ, ಇದರಿಂದ 1 ಅಡಿ ನಾವು ಆಚೆ ಹೋಗೋದಿಲ್ಲ. ಇಷ್ಟರಲ್ಲಿ ಮಾತ್ರ ನಾವು ಇವತ್ತು ದೇವಸ್ಥಾನ ನಡೆಸೋದು ತುಂಬ ಕಷ್ಟ ಆಗ್ತದೆ. ಇಲ್ಲಿಂದ ಆಚೆ 2 ಕಡೆ ಬಾಡಿಗೆ ಇಲ್ಲ ಅಂದ್ರೂ ನಮ್ಮ ಸ್ನೇಹಿತರ ಹತ್ರ ಹಿಂಗೆ ಎಲ್ಲ ನಮ್ಮ ಕಮಿಟಿಯಲ್ಲಿ ಮಾತನಾಡಿದಾಗ, ಜನ ಇದ್ದಾರೆ ನಮಗೆ, ಯಾರು ಬಾಡಿಗೆ ಬೇಡ ಅಂತ ಹೇಳಿದ್ರು ಪರವಾಗಿಲ್ಲ, ಜನ ಇಟ್ಕೊಂಡು ನಾವು ದೇವಸ್ಥಾನ ನಡೆಸೋಣ. ದೇವಸ್ಥಾನಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜನಗಳ ಮಧ್ಯೆ ನಾವು ಹೇಳ್ಕೊಂಡ್ರೆ ದೇವಸ್ಥಾನ ನಡೆಸೋದಕ್ಕೆ ಅವರೇ ಬರ್ತಾರೆ ಹಿಂದೆ. ನೀವೇನು ಭಯ ಪಡೋದು ಬೇಡ ಅಂತ ಎಲ್ಲರೂ, ನಮ್ಮ ಕೃಷ್ಣಾರೆಡ್ಡಿಯವರು, ರಾಮೇಗೌಡರು, ನಮ್ಮ ರಾಮಪ್ಪ ಅವರು ಎಲ್ಲರೂ ತಿಳಿಸಿದ್ರು. ಎಲ್ಲೂ ನಾವು ಹಿಂದೆ ಹೊಡೆಯೋದು ಬೇಡ, ನಾವು ದೇವಸ್ಥಾನ ನಡೆಸೋಣ ಬಾಡಿಗೆ ಇಲ್ದಿರೋಣ ಅಂತೇಳಿ. ಆ ರೀತಿಯಾಗಿ ಇವತ್ತು ದೇವಸ್ಥಾನ ನಡೆಸೋದಕ್ಕೆ ಎಲ್ಲ ನಮಗೆ ಜನ ಹಿಂದೆ ಇದ್ದಾರೆ. ಇವತ್ತು ಅಂಗಡಿಗಳ ಮಳಿಗೆಗಳನ್ನ ತೆರವುಗೊಳಿಸಿ ನಾವು ದೇವಸ್ಥಾನ ನಡೆಸೋದಕ್ಕೆ ಸಿದ್ಧರಿದ್ದೇವೆ. ಕೊಡಬೇಕಲ್ವಾ? ನಾನು ಯಾರು ಹೇಳ್ತಾ ಇದ್ದಾರೆ ಅವ್ರನ್ನೂ ನಾನು ಇವತ್ತು ಕರೆದಿದ್ದೀನಿ. ನಾನೇ ಖುದ್ದು ಫೋನ್ ಮಾಡಿ, ನೀವು ಆಚೆ ಈಚೆ ಏನು ಮಾತಾಡೋದು ಬೇಡ, ದಯವಿಟ್ಟು ಬನ್ನಿ, ಆಯಿತಾ? ಪ್ರತಿಯೊಬ್ಬರು ಬನ್ನಿ, ನಾನು ಲೆಕ್ಕ ಕೊಡ್ತೀನಿ, ಆಯಿತಾ? ನಾನು ಏನು ಇವತ್ತರೆಗೂ ಟಿಲ್ ಡೇಟ್ ಇವತ್ತರೆಗೂ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ, ಪ್ರತಿಯೊಂದು ಇಟ್ಟಿದ್ದೀವಿ, ಕರೆದಿದ್ದೀನಿ. ಇವರೆಲ್ಲ ಯಾರು ಇಲ್ಲಿ ಇರೋದು? ಮಲ್ಲಣ್ಣವ್ರು ಇದ್ದಾದಮೇಲೆ ಮಲ್ಲಣ್ಣವ್ರ ಮಗ ಜಯರಾಮ್ ಅವರು ಚಂದಾಪುರ, ಇಗ್ಲೂರು, ನಾನು ಚಂದಾಪುರ, ಹಳೆ ಚಂದಾಪುರ, ಲಕ್ಷ್ಮೀ ಸಾಗರ, ನೆರಳೂರು. ಯಾರಿದ್ದಾರೆ ಇಲ್ಲಿ? ಇನ್ನೊಬ್ಬ ಇಲ್ಲಲ್ಗೆ ಇನ್ನೊಬ್ಬ ವೆಂಕಟೇಶ್ ಇದ್ದಾರೆ. ರಾಮಸಾಗರದಿಂದ ನಾರಾಯಣ ರೆಡ್ಡಿ ಇದ್ದಾರೆ, ಆಯಿತಾ? ಪ್ರತಿ ಊರಿಂದ ಒಬ್ಬರು ಇದ್ದಾರೆ, ಎಲ್ಲ ಊರಿಂದ. ಸರ್, ಈಗ ಲೋಕಲ್ ಇದ್ದಾರೆ ಒಪ್ಕೊಳ್ಳೋಣ. ಈಗ ಸರ್ಕಾರಿ ಜಾಗದಲ್ಲಿ ಈಗ ಚೌಟ್ರಿ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಕಟ್ಟೋದಕ್ಕೆ ಅದು ಯಾರು ಕೂಡ ಅಧಿಕಾರ ಇರೋದಿಲ್ಲ. ಇಷ್ಟು ವರ್ಷ ಕಟ್ಟಿ ಅದನ್ನು ಹಣವನ್ನು ತೆಗೆದುಕೊಂಡಿರ್ತಾರೆ ಫಸ್ಟಿಗೆ, ಅದು ಅಕ್ರಮ ಅಂತ ನಿಮ್ಗೆ ಅನಿಸಲ್ಲ? ಈ ಇಡೀ ತಾಲೂಕಲ್ಲಿ ಯಾವ ಊರಲ್ಲಾದರೂ ಸ್ವಂತ ಜಮೀನಲ್ಲಿ ದೇವಸ್ಥಾನ ಕಟ್ಟಿರೋದು ಇದಾವ? ಎಲ್ಲ ಸರ್ಕಾರಿ ಜಾಗಗಳಲ್ಲಿ ದೇವಸ್ಥಾನಗಳು ಕಟ್ತಾರಲ್ವ? ಸರ್ಕಾರಿ ಜಾಗದಲ್ಲೇ ದೇವಸ್ಥಾನ ಕಟ್ಟಿದಾಗ ಅದನ್ನು ನಡೆಯೋದಕ್ಕೆ ಎಲ್ಲೋ ಒಂದು ಕಡೆ ಅಂಗಡಿ ಮುಂಗಟ್ಟು ಏನಾದರೂ ಮಾಡಿಕೊಂಡೇ ತಾನೇ ದೇವಸ್ಥಾನ ನಡೆಸಬೇಕು. ಎಲ್ಲರೂ ಮಾಡ್ಕೊಂಡಿರೋಲ್ಲ, ಎಲ್ಲರೂ ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿದ್ದಾರಲ್ಲ. ಎಲ್ಲರೂ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಪ್ರಶ್ನೆಗಳು ಬಂದಿರ್ತಾರೆ. ಅದೇ ಬಟ್ ನಿಮ್ಮದು ತುಂಬ ದೊಡ್ಡ ಪ್ರಶ್ನೆ, ತುಂಬ ದೊಡ್ಡ ವಿವಾದ ಆಗಿದೆ. ಆಯ್ತು, ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀವಿ. ಚೌಟ್ರಿಲೂ ಹಣ ಆಗಿದೆ, ಕಮರ್ಷಿಯಲ್ ಬಿಲ್ಡಿಂಗಲ್ಲೂ ಕೂಡ ಹಣ ಆಗಿದೆ, ಟ್ರಸ್ಟಿಗೆ ಹೋಗಿರ್ಬೋದು, ದುರುಪಯೋಗ ಮಾಡ್ಕೊಂಡ್ರೆ ಅಂತ ಯಾರು ಹೇಳ್ತಿಲ್ಲ. ಬಟ್ ದೇವಸ್ಥಾನದ ಹೆಸರಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಳ್ಳೋದಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ? ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡು ಅಂತಾರಲ್ವ, ಆಗ ಪಂಚಾಯಿತಿ ಇತ್ತು. ಪಂಚಾಯಿತಿ ಕಾಲದಲ್ಲಿ ಪಂಚಾಯಿತಿಯವರು ಅಷ್ಟು ಜನ ಸೇರಿ, ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಅವರು ಕಮಿಟಿ ಮಾಡಿ ಯಾವತ್ತು ಮೀಟಿಂಗ್ ತಗೊಂಡು ಮೀಟಿಂಗಲ್ಲಿ ತಾನೇ ಪಾಸ್ ಮಾಡಿರ್ತಾರೆ. ಸರ್ಕಾರಿ ಜಾಗ ಇರ್ಬೋದು, ಸರ್ಕಾರಿ ಜಾಗ ಒಪ್ಕೊಳ್ಳೋಣ. ಸರ್ಕಾರಿ ಜಾಗ ಯಾರು ಮಾಡ್ತಾರೆ ಅವರೇ ಬಂದು ಮಾಡ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಅದರಲ್ಲಿ ನಮ್ಮದು ಪಂಚಾಯಿತಿ ಅಂತ ಇರುತ್ತೆ. ಆ ಪಂಚಾಯಿತಿಯಲ್ಲಿ ಅವರು ಪರ್ಮಿಷನ್ ತಗೊಂಡಿರ್ತಾರಲ್ವ, ಕಮಿಟಿಯಿಂದ ಅವ್ರಿಗೆ ಪಾಸಾಗಿರುತ್ತಲ್ವ, ಕೊಟ್ಟಿದ್ದಾರಲ್ಲ ಪಂಚಾಯಿತಿಯಿಂದ. ಅವರು ಕೊಟ್ಟಿರೋದಕ್ಕೆಲ್ಲ ಅಲ್ಲಿ ಅಕ್ರಮ ಹೇಗೆ ಬಂತು? ನೀವು ಕೇಳ್ತಾ ಇದ್ದೀರಲ್ಲ ಅಕ್ರಮ ಅಂತ. ಅಕ್ರಮ ಹೇಗೆ ಬಂತು? ಅಕ್ರಮದ ಆರೋಪ ಬರ್ತಿರೋದು. ಆರೋಪ ಮಾಡಿದ್ದಾರೆ ಸರ್, ಆರೋಪ ಒಪ್ಕೊಳ್ಳೋಣ, ಅಕ್ರಮ ಒಪ್ಕೊಳ್ಳೋಣ. ಇಲ್ಲಿ ಇದೆಯಲ್ಲ ಪ್ರೂಫು. ಅಷ್ಟು ಜನ ಸರ್ಕಾರದಿಂದ ಆಯ್ಕೆ ಆದವರು ಕಮಿಟಿ ಮಾಡಿ ಮೀಟಿಂಗಲ್ಲಿ ಪಾಸ್ ಮಾಡಿರ್ತಾರಲ್ವ, ಅದು ಅಕ್ರಮ ಹೇಗಾಗುತ್ತೆ?
ಈಗ ಸ್ಥಳ ಈಗ 100ಕ್ಕೆ ಸಂತೆ ಜಾಗ ಅಂತೇಳಿ ಹೇಳ್ತಾರೆ ಸರ್. ಈ ಪಾಣಿ ಕೂಡ ಸಂತೆ ಜಾಗ ಅಂತ ಬರ್ತಾರೆ. ಇದು ಸಂತೆ ಜಾಗನ ಅವಾಗ ಆಗಿದ್ದಿದ್ರೆ ಅದನ್ನ ಅಟ್ಲೀಸ್ಟ್ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಸಂತೆ ಜಾಗನ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆ ಕಾಲದಲ್ಲಿ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿದ ಪಂಚಾಯತಿ ಇದ್ದಾಗ ಆವಾಗಲೇ ಆ ಪಂಚಾಯತಿಯಿಂದನೇ ನಮಗೆ ರೆಸಲ್ಯೂಷನ್ ಆಗಿದ್ದಾರೆ, ಕತೆ ಕೊಟ್ಟಿದ್ದಾರೆ. ಅದಾದಮೇಲೆ ಮುನ್ಸಿಪಲ್ ಬಂದಿದೆ, ಮುನ್ಸಿಪಲ್ ಬಂದಮೇಲೆ ಮುನ್ಸಿಪಲಲ್ಲೂ ಕತೆ ಕೊಟ್ಟಿದ್ದಾರೆ. ಮುನ್ಸಿಪಲ್ನವ್ರು ಇವತ್ತಿನವರೆಗೂ ಅವ್ರಿಗೆ ಯಾವತ್ತು ಸಭೆಗಳಿಗೆ ಬೇಕು ಅವ್ರು ಲೆಟ್ರ್ ಬರೀತಾರೆ ನಮಗೆ, ನಮಗೆ ಈ ಥರ ಸಭೆ ಮಾಡಬೇಕು, ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ತಿಂಗಳಿಗೊಂದ್ಸಲ ಸಭೆಗಳು ಮಾಡಿರೋದು. ಚಂದಾಪುರದಲ್ಲಿ ಮುನ್ಸಿಪಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಎಲ್ಲರೂ ನಮ್ಮ ಹತ್ರ ಲೆಟ್ರ್ ಕೊಟ್ಟು ಪರ್ಮಿಷನ್ ತೆಗೆದುಕೊಂಡು ಇಲ್ಲಿ ಮೀಟಿಂಗ್ ಮಾಡ್ಕೊಳ್ತಾರೆ. ಆಮೇಲೆ ಲೋಕಾಯುಕ್ತದಲ್ಲಿ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿ ಯಾವ ಕೇಸು ಇಲ್ಲ ಇದುವರೆಗೂ, ನಮಗೆ ಯಾವ ಕೇಸು ಇಲ್ಲ, ಇದುವರೆಗೂ ಯಾವುದೇ ಒಂದು ಕೇಸ್ ಇದುವರೆಗೂ ಇಲ್ಲ. ಲೋಕಾಯುಕ್ತದಲ್ಲಿ ಕೋರ್ಟಲ್ಲಿ ಕೇಸ್ ಇದೆ, ಅದಕ್ಕೆ ಅಲ್ಲ ಕಾಪಾಡ್ಕೊಳ್ಬೇಕು, ಒಂದು ಸೆಕೆಂಡ್ ಕಾಪಾಡ್ಕೊಳ್ತಾ ಒಂದು ಸೆಕೆಂಡ್ ಆರೋಪ. ಲೋಕಾಯುಕ್ತದ್ದು ಅಲ್ಲ, ಇನ್ನೊಂದು ಅಲ್ಲ. ಈಗ ನೀನೇನು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಇದು ಸಂತೆ ಜಾಗ, ಸರ್ಕಾರಿ ಜಾಗ, ಇದರಲ್ಲಿ ಹೆಂಗೆ ನೀವು ದೇವಸ್ಥಾನ ಕಟ್ಟಿದ್ರೆ ನೀವು ಅಂತ. ಈ ದೇವಸ್ಥಾನ ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಇದು 117ನೇ ಸರ್ವೆ ನಂಬರು, ಸುಮಾರು 20 ಎಕರೆ ಇದೆ. ಇದು ಸಂತೆ ಜಾಗ ಸುಮಾರು 20 ಎಕರೆ ಜಾಗ ಇದೆ. ಇದು ಆ ನಾಡ ಕಚೇರಿಯವರು ಬಂದು ಸರ್ವೆ ಮಾಡಿದಾಗ ಆ ದೇವಸ್ಥಾನ, ಮುನೇಶ್ವರನ ದೇವಸ್ಥಾನ ಅದು ದೊಡ್ಡದಾಗಿದೆ. ಆ ಕಡೆ ಸಿರಿಕಲ್ಚರ್ದು ಅದು ದೊಡ್ಡದಾಗಿದೆ. ಸಿರಿಕಲ್ಚರ್ ಕಾಂಪೌಂಡು ಸಂತೆ ಜಾಗದಲ್ಲಿದೆ. ಬೇಕಾದಷ್ಟು ಎನ್ಕ್ರೋಚ್ ಮಾಡಿದ್ದಾರೆ, ಬಟ್ ನಾವು ಯಾವುದು ಎನ್ಕ್ರೋಚ್ ಮಾಡಿಲ್ಲ. ಶನಿವಾರ ಚಂದಾಪುರದಲ್ಲಿ ಶನಿಮಾತನ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ, ನಾನು ಹುಟ್ಟಿಲ್ಲ. ಯಾವುದೋ ಕಾಲದಲ್ಲಿ ಒಂದು ಚಿಕ್ಕದು ಮಂಟಪ ಕಟ್ಟಿದ್ರು. ಅಲ್ಲೊಂದು ಬಾವಿ, ಸೇದೋ ಬಾವಿ, ನೀರು ಬಾವಿ ಇತ್ತು. ಆ ಮಂಟಪದಲ್ಲಿ ತೆಂಗಿನ ಒಟ್ಟು ಅದು ಇದು ಎಲ್ಲ ಹಾಕಿ ಅದು ಒಂಥರ ವೇಷಾಟಿಕೆ ಗೃಹ ಆಗಿತ್ತು. ಅದು ಚಿಕ್ಕದು, ಒಂದು 10ಕ್ಕೆ 10, 11ಕ್ಕೆ 11 ಇರ್ಬೋದು ಅದು ಆ ಟೈಮ್ಗೆ. ಅದು ಏನೂ ಆಗಿಲ್ಲ. ದೇವಸ್ಥಾನಕ್ಕೆ ಹೆಸರದಷ್ಟೇ, ಯಾರೂ ದೇವ್ರನ್ನ ಇಟ್ಟಿಲ್ಲ, ದೇವ್ರು ಮಾಡೋದಿಲ್ಲ. ನಾನು ದೇವಸ್ಥಾನ ಪ್ರಾರಂಭ ಮಾಡಬೇಕಾದ್ರೆ ಯಾಕೆ ಇಲ್ಲಿ ಮಾಡೋದಕ್ಕೆ ನನಗೆ ಮನಸ್ಸು ಬಂತು ಅಂತಂದರೆ, ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾಯಿದ್ದೆ, ಕನಸವಾಡಿಗೆ ದೇವಸ್ಥಾನಕ್ಕೆ. ಮೋಟ್ರ್ ಸೈಕಲ್, ನನ್ನ ಹತ್ರ ಕಾರು ಗೀರೇನಿಲ್ಲ ಅವಾಗ, ಮೋಟ್ರ್ ಸೈಕಲ್ ಹೋಗ್ತಾಯಿದ್ದೆ. ನನಗೆ ನೋವಾಗ್ತಾಯಿತ್ತು. ಇಷ್ಟು ಜನ ಬರ್ತಾರಲ್ಲ, ನಮ್ಮ ಕಡೆ ಬೇಕಾದ ಜನ ಬರ್ತಾರಲ್ಲ. ಚಂದಾಪುರದಲ್ಲಿ ಸಂತೆ ನಡೆಯುತ್ತೆ. ಸಂತೆ ದಿವಸ ಚಂದಾಪುರದಲ್ಲಿ ಶನಿಮಾತ ಒಂದು ದೇವಸ್ಥಾನ ಯಾಕೆ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಆ ಭಗವಂತ ಹೇಳ್ಕೊಟ್ಟ. ಆಗ ನಾನು ಅದನ್ನು ಆ ಮರ ಇಲ್ಲಿತ್ತು, ಈ ಚೌಟ್ರಿ ಇರ್ತಾವ, ಆಲ್ದ ಮರ ಇತ್ತು, ಕುರಿಗೂ ಆಲ್ದ ಮರ ಅಂತ ಇದು. ಆ ಪಕ್ಕದಲ್ಲಿ ಜಾಗ ಇತ್ತು. ಜಗದಾಗಿದ್ದಾಗ ನಾವು ಫೌಂಡೇಶನ್ ಹಾಕಿದ್ದು ದಕ್ಷಿಣಕ್ಕೆ ಮಖ ಮಾಡಿ ರೋಡ್ಗೆ ತಿರುಗಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಫೌಂಡೇಶನ್ ಹಾಕಿದ್ದು ನಾನೇ. ಆಯಿತಾ? ನಮ್ಮ ನಾಗರಾಜ್ ಹೇಳುವಾಗ ಏನೋ ಇರಲಿ, ನನಗಂತ ಬೇಸರ ಇಲ್ಲ. ಅದು ಮಾಡಿದೆ. ನನ್ನ ಜೊತೆಗೆ ನಮ್ಮ ಯಾರು ಮಲ್ಲಣ್ಣ ಅಂತ ಒಬ್ಬರು, ಸುಂಕಾರೆಡ್ಡಿ ಅಂತ ಒಬ್ಬರು ಇಲ್ಲಿ ಪಕ್ಕದಲ್ಲಿ, ಅವರಿಬ್ಬರು ಸೇರಿಸ್ಕೊಂಡು ಮೂವರು ಕುತ್ಕೊಂಡು ನಾವೇ ಕುತ್ಕೊಂಡು ಮಾಡಿ ಫೌಂಡೇಶನ್ ಹಾಕಿ, ನಂದು ಇಟ್ಟಿಗೆ ಫ್ಯಾಕ್ಟ್ರಿ ಇತ್ತು, ಇಟ್ಟಿಗೆ ತಂದು ಇಟ್ಟು ಆ ಇಟ್ಟಿಗೆ ಕಟ್ಟೋಕ್ಕಾಗದೆ ಇಟ್ಟಿಗೆ ಎಲ್ಲ ಬೇರೆಯವರು ತೊಗೊಂಡೋಗ್ಬಿಟ್ರದನ್ನು. ಆಮೇಲೆ ಒಂದು 2 ದಿವಸ ಆದಮೇಲೆ ಇಟ್ಟಿಗೆ ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನು ದೇವಸ್ಥಾನ ಇದೆ, ಮುಂದುಗಡೆ ಶೆಡ್ ಬಿಡಿ, ಆ ಕಡೆ ಬಾಡಿಗೆ ಮನೆಗಳು ಬಿಡಿ, ದೇವಸ್ಥಾನ ಗರ್ಭದಂಕಣ ದೇವಸ್ಥಾನ ಏನಿದೆಯಾ ಅದನ್ನು ಅಟ್ ಎ ಟೈಮ್ ಒಂದೇ ಸಾರಿ ಪ್ರಾರಂಭ ಮಾಡಿದ್ದು. ದೇವ್ರನ್ನ ಹೋಗಿ ಶಿವಾರ್ಪಟ್ಟಣದಿಂದ ತೊಗೊಂಬಂದು ಅಲ್ಲಿ ಇಟ್ಟು ಪೂಜೆ ಮಾಡಿದ್ದು, ನಾವು ಪ್ರತಿಷ್ಠೆ ಮಾಡಿಸಿದ್ದು. ಆ ಗೋಪುರ ಮಾಡಿದಾಗ, ಇನ್ನೊಂದು ಮಾಡಿದಾಗ ಎಲ್ಲ ಸಾರಿ ಹೋಮ ಕುಂತ್ಕೊಂಡು ತಲೆ ಮೇಲೆ ಕಳಶ ಎತ್ಕೊಂಡು ನೀರು ಹಾಕಿರೋದು ಒಂದು ಫೋಟೋ ವಿಡಿಯೋ ಸಮೇತ ಇದೆ ನನ್ನ ಹತ್ರ. ಅರ್ಥ ಆಯ್ತಾ? ನಮ್ಮಲ್ಲಿ ನಾನು ಭತ್ತ ಬೆಳೀತಾ ಇದ್ದೆ ಸುಮಾರಷ್ಟು. ಇವತ್ತು ಅನ್ನದಾನಕ್ಕೆ ಜನ ಕೊಡ್ತಾಯಿದ್ದಾರೆ ಭಕ್ತರು. ಅಯ್ಯಪ್ಪನ ಶಕ್ತಿ ಇದೆ, ನಡೀತಾ ಇದೆ, ನನಗೆ ಅದರಲ್ಲಿ ಬೇಸರ ಇಲ್ಲ. ನಾನು ಸೈಕಲ್ ಮೋಟ್ರ್ ಮೇಲೆ ಭತ್ತದ ಅಕ್ಕಿಯ ತಗೊಂಬಂದು ಹಾಕಿ ಎಷ್ಟು ಸಾಧ್ಯವಾದರೆ ಅಷ್ಟು ಶನಿವಾರ ಸಿಕ್ಕಾಪಟ್ಟೆ ಜನ ಕ್ಯೂದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಗೋಯ್ತು ಅಂತ ಇಲ್ಲಿ ಪಾಪ ಬಂದವರೇ ವಾಪಸ್ ಹೋಗ್ತಾಯಿದ್ರು. ಈ ಥರ ನೆಡ್ಸ್ಕೊಂಡು ಬಂದ್ವಿ. ಕ್ರಮೇಣ ಅಯ್ಯಪ್ಪ ಬಂದಿರು ಕುಂತ್ಕೊಂಡ್ಮೇಲೆ ಆ ಸ್ಥಳದ ಮಹಿಮೇನೋ ಏನೋ ನನಗೆ ಗೊತ್ತಿಲ್ಲ, ಭಗವಂತ ಇಚ್ಛೆ ಚೆನ್ನಾಗಿ ಇಂಪ್ರೂವ್ ಆಯಿತು, ಇಲ್ಲ ಅಂತಲ್ಲ. ಆಗೇನು ಮಾಡೋದು, ದೇವಸ್ಥಾನ ಮೇಂಟೈನ್ ಮಾಡಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಜಾಗ ಇದೆ ಅಂತ ಹೇಳ್ಬಿಟ್ಟು ಜಾಗ ಮಾಡಿದ್ದು ನಿಜ. ಅದನ್ನು ಕೊಟ್ಟಿದ್ದು ನಿಜ, ಬಾಡಿಗೆಗೆ ಮಾಡಿದ್ದು, ಹರಾಜು ಹಾಕಿದ್ದು ಎಲ್ಲ ನಿಜನೇ, ಇಲ್ಲ ಅಂತಲ್ಲ. ಇದು ಯಾವುದೇ ಕಾರಣಕ್ಕೂ ಅಕ್ರಮ ಅಂತೂ ಅಲ್ಲ. ಈ ಕ್ಷೇತ್ರದಲ್ಲಿ ಒಂದು ಆಲ್ದ ಮರ ಇತ್ತು. ಆಲ್ದ ಮರದಲ್ಲಿ ಎಲೆ ಎಲ್ಲ ಒಣಗೋಗಿತ್ತು, ಪೂರ್ತಿ ಬರೀ ಮರ ನಿಂತಿತ್ತು. ನಾನು PLD ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದೆ. ನನಗೆ ನಮ್ಮ ರಾಘವೇಂದ್ರ ತಹಸೀಲ್ದಾರ್ ನಿಮ್ಗೆ ಗೊತ್ತಿರ್ಬೋದು ಭಾಳ ಜನಕ್ಕೆ. ಅವ್ರಿಗೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಅವ್ರಿಗೇನು ಭಾಳ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಅವ್ರ ನಂತರ ಹೇಳ್ತಾಯಿದ್ರು. ನಂತರ ಭಾಳ ಆತ್ಮೀಯವಾಗಿದ್ದರು. ಸರ್ ಇದಕ್ಕಿದೆ, ನನಗೊಂದು ಸ್ವಲ್ಪ ಜಾಗ ಕೊಡಿಸಿ ಅಂತ. ಅವ್ರು ಯಾಕೆ ಹೇಳಿದೆ ಅಂದರೆ, ಆವಾಗ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಅವರೇ, ಪಂಚಾಯತಿಗಳಿಲ್ಲ, ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಅಂತ ಗೌಡ್ರೆ ನಾನು ಬರ್ತೀನಿ ಬನ್ನಿ ನೀವು ಅಂತಂದರು. ನಾನು ಇವ್ರನ್ನೆಲ್ಲ ಕರೆದು ಇವರೆಲ್ಲ ಬಂದರು. ಸಂತೆ ಕಾಂಟ್ರಾಕ್ಟ್ ತಗೊಂಡಿದ್ದರು ನಮ್ಮೂರವರು, ಒಬ್ಬರು ರೆಡ್ಡಿ ಅವರು, ನಾರಾಯಣ ರೆಡ್ಡಿ ಅಂತ. ಅವ್ರನ್ನೂ ಬಂದರು. ಅವ್ರೇನು ಮಾಡೋದು, ಸ್ವಾಮಿ ನೀವು ಸಂತೆ ಜಾಗ ಎಲ್ಲ ಇವ್ರು ಕೊಟ್ಬಿಟ್ರೆ ನಾವು ಸಂತೆ ಕಾಂಟ್ರಾಕ್ಟ್ ತಗೊಂಡಿದ್ದೀವಿ, ನಾವು ಹೆಂಗೆ ನಡೆಸ್ಬೇಕಿದ್ದಾರೆ ನಾ ಅಂದರು. ಅವ್ರು ಒಂದೇ ಮಾತು ಹೇಳಿದ್ದು, ರಾಮೇಗೌಡರು ವಾಸ ಮಾಡೋದಕ್ಕೆ ಇಲ್ಲಿ ಮನೆ ಕಟ್ಕೊತಾ ಇಲ್ಲ, ಯಾರು ಕಮಿಟಿಯವ್ರು ಯಾರೋ ಇದ್ದಾರಲ್ಲ ಅವ್ರು ಮನೆ ಕಟ್ಕೊಳ್ಳೋದಕ್ಕೆ ಇದು ಮಾಡ್ತಾಯಿಲ್ಲ, ದೇವಸ್ಥಾನಕ್ಕೆ ಅನ್ನದಾನಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅವರು. ಅಳತೆ ಹಾಕಿದ ಜಾಗ ನಿಮ್ಗೆ ಎಷ್ಟು ಬೇಕು ಅಂದರು. ನಮ್ಮ ಹತ್ರ ಟೇಪ್ ಇಲ್ಲ ಗೌಡ್ರೆ,
ದಯವಿಟ್ಟು ಅಜ್ಜಿನಲ್ಲಿ ಅಜ್ಜಿ ಹಾಕಿದೆ ನಮ್ಮ ಮರಿ ಯಾರೋ ಮರಿ ಹಾಕಪ್ಪ ಅಜ್ಜಿ ಅಂತ ಹಿಂಗೆ ಒಂದು ಅಷ್ಟು ಅಜ್ಜಿ ಆಗ್ತದೆ ಈಗ ಅಜ್ಜಿ ಆಗ್ದ ಅದನ್ನು 3ರಿಂದ ಗುಣಿಸ್ಕೊಂಡ್ವಿ ಇಷ್ಟು ಸ್ಟಡಿ ಬರ್ತದೆ ಅಂತ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ವಿ. ಅವ್ರ ಅಡ್ಮಿನಿಸ್ಟ್ರೇಟ್ರು ಅವರೇ ರಿಜಿಸ್ಟರ್ ಕೊಟ್ಟು ನಮಗೆ ಈ ಜಾಗನ ಮಂಜೂರು ಮಾಡಿಕೊಟ್ರು. ಮಂಜೂರು ಮಾಡಿಕೊಟ್ಟಾಗಿಂದ ಬಟ್ ಇದುವರೆಗೂ ಇದು ಕಟ್ಟಿದಾಗಲಿ ಇನ್ನು ಡೆವಲಪ್ಮೆಂಟ್ ಮಾಡಿದಾಗಲಿ ಏನೇ ಆಗಲಿ ಏನೂ ಇಲ್ಲ. ಯಾರೋ ನಾಗರಿಕರು ಇಲ್ಲ ಬುದ್ಧಿವಂತರು ಗೊತ್ತಿಲ್ಲ ನನಗೆ, ಅವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದು ಬೇಡ. ನಾವು ಏನೋ ಒಂದು ಪೇಪರ್ ಅದೇ ಪೆನ್ ಅದೇ ಬರೆದ ಒಂದು ಹಾಕದ ಏನೋ ಒಂದು ಬಂತು, ಇದು ನಡೀತಾ ಇದೆ. ಇಲ್ಲಿಂದ ಯಾವುದು ದ್ರೋಹ ಆಗಿಲ್ಲ, ಮೋಸ ಆಗಿಲ್ಲ, ವಂಚನೆ ಆಗಿಲ್ಲ. ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಷ್ಟಕ್ಕಂತೂ ನಾವು ಖುಷಿ ಪಡ್ತಾ ಇದ್ದೀವಿ. ನೀವು ನಮ್ಮ ಜೊತೆಗೆ ಸಹಕರಿಸಬೇಕು. ನೀವು ಇದ್ರ ಬಗ್ಗೆ ಮಾಹಿತಿನ ಪಿನ್ ಟು ಪಿನ್ ಲೆಕ್ಕ 25 ವರ್ಷ 30 ವರ್ಷದ ಏನಿದೆ ಕೊಡಬೇಕು. ಒಂದು ತಪ್ಪು ನಮ್ಮಲ್ಲಿ ಏನಾಗಿದೆ ಅಂದರೆ ಕಮಿಟಿ ಮಾಡಿದವರು ಕಮಿಟಿಯಿಂದ ಮೀಟಿಂಗು ಪ್ರತಿ ವರ್ಷ ಕರೀತಾ ಇಲ್ಲ, ಒಂದು GBM ಮಾಡ್ತಾ ಇಲ್ಲ. ಅದು ನಾನು ಹೇಳ್ಬಾರ್ದು, ಅದು ಹೇಳ್ತೀನಿ, ಮಾಡ್ತಾ ಇಲ್ಲ. ಕಮಿಟಿನಲ್ಲಿ ಯಾವ 25 ವರ್ಷದಲ್ಲಿದ್ದರೂ ಅವರೇ ಇವತ್ತುವರೆಗೂ ಇರಬೇಕು ಅಂತಲೂ ಇಲ್ಲ. ಚೇಂಜ್ ಮಾಡೋಣ, ಬೇರೆಯವ್ರಿಗೆ ಕೊಡೋಣ, ಎಲ್ಲ ಜಾತಿ ಜನಾಂಗದವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ. ಸ್ವಯಂಭೂವಾಗಿ ನಾನೇ ಅಧ್ಯಕ್ಷ, ನಾನು ಸೆಕ್ರೆಟ್ರಿ, ನಾನು ಉಪಾಧ್ಯಕ್ಷ ಅವು ಘೋಷಣೆ ಮಾಡೋದು ಬೇಡ. ಇದು ನನ್ನ ಅನಿಸಿಕೆ. ಅದನ್ನು ಈಗ ಕಮಿಟಿನಲ್ಲಿ ನಿಮ್ಮ ಮುಂದೆ ಮಾತಾಡಬಾರ್ದು, ಅದು ಮಾತಾಡಿದ್ದೀನಿ, ದಯವಿಟ್ಟು ತೆಗೆದುಬಿಟ್ರಿ ಆಯಿತಾ. ಇದನ್ನು ಕುಂತ್ಕೊಂಡು ಮಾತಾಡಿ ನಾವು ಅದನ್ನು ಸೆಟ್ರೇಟ್ ಮಾಡ್ಕೊಳ್ತೀವಿ. ನೀವೇನು ತಗೋದಿರ ಬಿಡಿಸಿಲ್ಲ ಏನಾದ್ರು ಇಷ್ಟೊಂದು ಏನು ಹೇಳ್ತೀನಿ ಈಗ ಅಂದರೆ ಒಂದು ಬಿಲ್ಡಿಂಗ್ ಬಿಡಿಸ್ಬೇಕು ಅಂದರೆ ಹೌದು, ಬೆಸ್ಕಾಮ್ ಆಗಿರ್ಬೋದು, ಒಂದು ಸ್ಥಳೀಯ ಪ್ರಾಧಿಕಾರ, ಪುರಸಭೆ ಆಗಿರ್ಬೋದು, ರೆವೆನ್ಯೂ ಅವರಿಗೆಲ್ಲ ಒಂದು ಲೆಟರ್ ಕೊಟ್ಟವರಿಂದ ಒಂದು ಅನುಮತಿ ಪಡ್ಕೊಂಡು ಅಲ್ಲ ತಹಸೀಲ್ದಾರೇ ಕೊಟ್ಟಿದ್ದಾರಲ್ಲ ನಮಗೆ ದಬ್ಬೋದಕ್ಕೆ 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 ಅದಕ್ಕೆ ಅದನ್ನೇ ಒಂದು ಲೀಗಲ್ ಪ್ರೊಸೀಜರ್ ಇರುತ್ತೆ, ಅದನ್ನ ಯಾಕೆ ಫಾಲೋ ಮಾಡ್ತೀವಿ? ಅಲ್ಲ ತಹಸೀಲ್ದಾರೇ ನಮ್ಗೆ ಪರ್ಮಿಷನ್ ಕೊಟ್ಟರೆ ತೆಗೆದುಬಿಟ್ಟು ನೀವು ಅಂಗಡಿ ಬಾಡಿಗೆಗಳು ಕೊಡಬೇಡಿ, ಅಂಗಡಿಗಳು ತೆಗೀರಿ ಅಂತ ಹೇಳಿದ್ರು ಕೊಟ್ಟಾಗ ನಾವು ಒಪ್ಕೊಂಡು ಎಸ್ ಅಂತಂದ್ವಿ. ಬಿಲ್ಡಿಂಗ್ ಬಿಡಿಸೋದಕ್ಕೆ ಅದು ಸಕ್ಷಮ ಪ್ರಾಧಿಕಾರ ಇರ್ತದೆ ಸರ್. ಅದನ್ನ ಏನು ಸರ್ ನಾವು ಸರ್ಕಾರದಿಂದ ಏನು ಪರ್ಮಿಷನ್ ತಗೊಂಡಿಲ್ಲ. ಸರ್ಕಾರದಲ್ಲಿ ನಮ್ಗೆ ದುಡ್ಡು ಕೊಟ್ಟಿಲ್ಲ. ಇದು ಸರ್ಕಾರಿ ಜಾಗ ಅಲ್ಲ, ದೇವಸ್ಥಾನ ಮುಜರಾಯಿ ದೇವದೇನು ಸೇರಿಲ್ಲ. ಇದು ಸ್ವಂತ ಒಂದು ಸಾರ್ವಜನಿಕರ ಪ್ರಾಪರ್ಟಿ. ಇದು ಸಾರ್ವಜನಿಕ ಪ್ರಾಪರ್ಟಿ ನಾವು ಕೊಟ್ಟಿದ್ವಿ. ಸಾರ್ವಜನಿಕರು ತಗೊಳ್ಳೇಬೇಕು ಅಂತ ಏನಿಲ್ಲ, ಅಮುಕಬಲ್. ಇದು ಸಾರ್ವಜನಿಕ ಕ್ಷೇತ್ರದಲ್ಲಿ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ನಾವು ಕಾನೂನು ಹಿಡ್ಕೊಂಡೇ ಹೋಗೋದಕ್ಕಾಗೋದಿಲ್ಲ. ಎಲ್ಲಿದೆ ರೀ? ಅಲ್ಲ ಎಲ್ಲಿದೆ ತೋರಿಸಿ, ಕಾನೂನು ಎಲ್ಲಿದೆ? ಏನು ಆಡ್ರಿದೆ? ಯಾವ ಪ್ರಾಧಿಕಾರನೂ ಇಲ್ಲ, ತೋರಿಸಿ. ನೀವು ಎಲ್ಲಾದ್ರೂ ಇದ್ರೆ ಯಾರು ತಪ್ತಾರೆ? ಎಲ್ಲರೂ ಬಿಲ್ಡಿಂಗ್ ಅವರವರೇ ತಪ್ಪಿಕೊಳ್ತಾರೆ. ಈಗ ನಮ್ಮೂರಲ್ಲಿ ನಾವು ಮಾಡ್ತೀವಿ, ಮನೆ ದಬ್ತೀವಿ, ಮನೆ ಕಟ್ತೀವಿ. ಸರ್ ಇನ್ನೊಂದು, ಈಗ ಪುರಸಭೆ ಆಸ್ತಿಯನ್ನು ಹಸ್ತಾಂತರ ಮಾಡ್ತೀವಿ, ಅದ್ರ ಪ್ರಕಾರ ಬೈಲಾ ಪ್ರಕಾರ ನೀವು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಟ್ರಸ್ಟ್ಗೆ ಅಧಿಕಾರ ಇದೆ ಡೆವಲಪ್ ಮಾಡೋಕ್ಕೆ ಮತ್ತೆಲ್ಲ ಮಾಡೋಕ್ಕೆ. ಯಾಕೆ ಯಾವ ವಿವಾದ ಯಾಕೆ ಬಂತಿದ್ದು? ಅದೇ ಹೇಳಿದ್ನಲ್ಲ ಆಗಲೇ, ಪುರಸಭೆ ಕೊಟ್ಟಿದ್ದಾರೆ. ಪುರಸಭೆ ಸರ್ಕಾರದಲ್ಲ, ಪುರಸಭೆ ಕೊಟ್ಟಿದ್ದಾದ್ಮೇಲೆ ನೀವು ಟ್ರಸ್ಟ್ಗೆ ಅನುಮತಿ ಕೊಟ್ಟಿದ್ದಾರೆ, ನೀವು ಟ್ರಸ್ಟ್ ಮಾಡ್ಕೊಂಡಿದ್ದೀರಿ. ಟ್ರಸ್ಟ್ ಮಾಡ್ಕೊಂಡ್ಮೇಲೆ ಎಲ್ಲ ಕಾರ್ಯಗಳನ್ನು ಟ್ರಸ್ಟ್ ಮುಖಾಂತರ ಮಾಡಿಸಿದ್ರಿ. ಮತ್ತು ವಿವಾದ ಯಾಕೆ ಉಟ್ಕೊಂತು? ಅವ್ರು ಯಾಕೆ ಉಟ್ಕೊಂತು ಅಂದರೆ ಆ ಟ್ರಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಟ್ರಸ್ಟ್ಗೆ ಯಾರೋ ಆರೋಪ ಮಾಡಿದ್ದಾನೆ, ಅವನೊಂದು ರೈಟಿಂಗಲ್ಲಿ ಕೊಡಬೇಕಾಗಿತ್ತು. ಈ ಥರ ಮಾಡ್ತಾ ಇದ್ದೀರಾ, ನೀವೊಂದು ಸಭೆ ಕರೀರಿ, ಇದು ನನ್ನ ಅಪ್ಲಿಕೇಶನ್ ಇದೆ, ಒಂದು ಸಭೆ ಮಾಡೋಣ ಅಂತ ಹೇಳಿದರೆ ನಾವು ಕರೆದ್ಬಿಟ್ಟು ಅವ್ನು ಹೇಳ್ತಾ ಇದ್ವಿ. ಅವನು ಏನೂ ಕೊಟ್ಟಿಲ್ಲ, ಪೇಪರ್ ಇದೆ, ಪೆನ್ ಇದೆ ಅಂದ್ಬಿಟ್ಟು DC-ಗೋ AC-ಗೋ ಇಲ್ಲ ಇನ್ನೊಂದು ಮುಜರಾಯಿ ದೇವಸ್ಥಾನಕ್ಕೆ ಯಾವುದಕ್ಕೂ ಒಂದು ಬರೆದ್ಬಿಟ್ಟು ಅಕ್ರಮ ಆಗ್ತಾ ಇದೆ. ಏನು ಅಕ್ರಮ ಸಾಬೀತು ಪಡಿಸ್ಲಿ. ಅಲ್ಲ, ಸರ್ಕಾರದಲ್ಲ, ನಿಮ್ಮ ಪುರಸಭೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಟ್ರಸ್ಟ್ ಮುಖಾಂತರ ಟ್ರಸ್ಟ್ ಮಾಡ್ಕೊಂಡಿದ್ದೀರಿ. ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ ಮುಖಾಂತರ ನೀವು ಕಾನೂನುಬದ್ಧವಾಗಿ ಏನೇನಾದ್ರು ಮಾಡ್ತಾ ಇದ್ದೀರಿ. ಈ ವಿವಾದಗಳು ಯಾಕೆ ಉಟ್ಕೊಂತು ಅಂತ ಅದೇ ಹೇಳ್ದಲ್ಲಪ್ಪ, ಪೇಪರ್ ಬರೆದು ಕೊಟ್ಟರೆ ಮಾಡ್ಕೊಡೋದು. ಅವರು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಬಂದಿದ್ದಾರೆ, ಭಾಳ ಚೆನ್ನಾಗಿತ್ತು. ಅವ್ರು ಏನು ಹೇಳ್ತಾ ಇದ್ದೆ, ಯಾರು ಇವತ್ತು ಅಪ್ಲಿಕೆಂಟ್ ನಮಗೆ ಕರೆದವ್ರೆ ಬಂದಿಲ್ಲ. ನಾನು ಹೇಳಿದೆ ನಮ್ಮ ಇವರಿಗೆ, ನಮ್ಮ ನಾಗರಾಜ ಮರಿಗೆ, ಅವ್ರನ್ನ ಕರಿ. ಅವ್ರು ಯಾವತ್ತು ಈ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡಿಸಿದ್ದಾರೆ, ಯಾವತ್ತು ಒಂದು ದಿವಸ ಒಂದು ಪೂಜೆ ಮಾಡಿಸಿದ್ದಾರೆ, ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಯಾವತ್ತು ಬಂದು ಭಾಗಿಯಾಗಿದ್ದಾರೆ. ಅವರಿಂದ ಏನು ಡೊನೇಷನ್, 10 ರೂಪಾಯಿ ಏನೋ ಡೊನೇಷನ್ ಈ ದೇವಸ್ಥಾನಕ್ಕೆ ಬಂದಿದೆಯಾ? ಬಂದಿದ್ರೆ ಕೇಳಬಾರ್ದು ಅಂತಲ್ಲ. ಅವ್ನು ಸಾರ್ವಜನಿಕ, ಅವ್ನಿಗೆ ರೈಟ್ಸ್ ಇದೆ. ಜನ ಆಕರ್ಷಣೆ ಮಾಡ್ಕೊಂಡಿದ್ದಾನೆ, ಮಾಡ್ತಾರೆ. ನೀವು ಕಾರ್ತಿಕ್ ಮಾಸದಲ್ಲಿ ಒಂದಡಿನೂ ಎಕ್ಸ್ಟ್ರಾ ಇಲ್ಲ. 165 ಏನಿದೆ, 165 ಒಳಗಡೆ ಇದ್ದೀವಿ. ಒಂದಡಿ ಕೂಡ ಹೆಚ್ಚಿಗೆ ಇಲ್ಲ. ಒಂದು ಅಳತೆ ಮಾಡಿದ್ರು, ಅಳತೆ ಮಾಡಿದಾಗ ಏನು ಹೆಚ್ಚಿಗೆ ಇಲ್ಲ. ಅವರು ಅದನ್ನು ಹೆಚ್ಚಿಗೆ ಇಲ್ಲ ಏನು ಕೇಳಲಿಲ್ಲ. ಅವ್ರು ಕೇಳಿದ್ದು, ನೀವು ಅಂಗಡಿ ಮಳಿಗೆಗಳು ಕಟ್ಕೊಂಡಿದ್ದೀರಾ, ಚೌಲ್ಟ್ರಿ ಕಟ್ಕೊಂಡು ಬಾಡಿಗೆ ಕೊಡ್ತಾ ಇದ್ದೀರಾ, ದೇವಸ್ಥಾನಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ, ನೀವು ಬಾಡಿಗೆಗಳು ಬರಬಾರ್ದು ಅಂತ ಹೇಳಿದ್ದಕ್ಕೆ ಅದು ಒಂದಕ್ಕೋಸ್ಕರ ನಾವು ತೆರವು ಮಾಡೋದಕ್ಕೆ ಮುಂದಾಗಿದ್ದು. ಅಲ್ಲ ಅಡುಗೆ ಬಾಬು ಏನು ಒಂದು ನಿಮಿಷ, ಏನು ಇದು ಹೇಳಿರಲ್ಲ ಇವರು. ದೇವಸ್ಥಾನ ಕಟ್ಟಿದ ಮೇಲೆ ಒಂದು ಮನೆ ಸಂಸಾರ ಕಟ್ಕೊಂಡ್ರೆ ಪುಣ್ಯಾತ್ಮರು ಯಾರಾದನಾಗಲಿ ಇದ್ದರೆ ತುಂಬ ಜನ ಇದ್ದಾರೆ. ಏನು ಮನೆ ಸಂಸಾರದ ಕಷ್ಟ ಸುಖ, ಮಗನ ಸೌಕರ್ಯ ಏನು, ಮಗಳ ಸೌಕರ್ಯ ಏನು, ಹೆಂಡತಿ ಸೌಕರ್ಯ ಏನು, ಅದು ಮಾಡಿದ್ದನ್ನು ಗೊತ್ತಾಗ್ತದೆ ಏನು ಅಂತ ಹೇಳ್ಬಿಟ್ಟು. ಒಂದು ದೇವಸ್ಥಾನ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ದೇವಸ್ಥಾನ ಕಟ್ಟಿ ನಿಂತ್ಕೊಂಡು ಮಾಡೋರಿಗೆ ಗೊತ್ತಿದೆ.
ಬಂದು ನಿಂತ್ಕೊಂಡು ಮಾಡಲಿ, ಸಂತೋಷ, ಬಿಟ್ಕೊಡ್ತೀವಿ. ಒಂದು 15 ದಿವಸಕ್ಕೆ ಓಡಾಡ್ತಾರೋ, ಒಂದು ತಿಂಗಳಿಗೆ ಓಡಾಡ್ತಾರೋ ಗೊತ್ತಿಲ್ಲ. ಕಟ್ಕೊಳೋದು ಅದಕ್ಕೆ ಇನ್ಕಮ್ಗೆ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ, ನಾವು ಮಾಡಿದ ತಪ್ಪು ಅಂತಲ್ಲ, ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ನಾವು ಮಾಡಿದ್ದು ಸರಿಯೇ, ನಾವು ಹೊಡಿಬಾರ್ದಾಗಿತ್ತು. ಅವೇನು ಆತರ ಕೊಟ್ಟು ಹೊಡಿತಾ ಇದ್ದಾರೆ. ತಹಸೀಲ್ದಾರ್ಗೆ ಮರ್ಯಾದೆ ಕೊಟ್ಟು ನಮ್ಮ MLA ಸಾಹೇಬ್ರ ಹತ್ರ ಹೋದಾಗ ಹೇಳಿದ ಕೊಟ್ಟು ಆ ಅಂಗಡಿದು ಕೊಟ್ಬಿಟ್ರಿ ಅಂತಂದಾಗ ಹೇಳ್ಬೋದಾಗಿತ್ತು. ಸ್ವಾಮಿ, ನಾನು ತಗೊಂಡು ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇಲ್ಲ, ಬೇರೆಯವ್ರಿಗೆ ಸಾಕ್ತಾ ಇಲ್ಲ, ನಾನು ಮಾಡ್ತಾ ಇರೋದು ದೇವಸ್ಥಾನಕ್ಕೋಸ್ಕರವಾಗಿ. ದೇವಸ್ಥಾನದಿಂದ ಖರ್ಚು ಇಷ್ಟು ಬರ್ತದೆ, ದೇವಸ್ಥಾನಕ್ಕೆ ಆದಾಯ ಎಷ್ಟು ಬರ್ತದೆ, ಇದು ಉಳಿಸ್ಕೊಂಡಿದ್ದೀವಿ. ಈಗ ಬ್ಯಾಂಕ್ನಲ್ಲಿ 10,000, 10 ಲಕ್ಷ, 5 ಲಕ್ಷ, 3 ಲಕ್ಷ, 2 ಲಕ್ಷ ಏನೋ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀವಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಒಂದು ಸರ್ತಿ ಸುಣ್ಣ ಬಳಸ್ಬೇಕಂದ್ರೆ 2 ಲಕ್ಷ ಬೇಕು. ಒಂದು ಗೋಪುರಕ್ಕೆ ಪೇಂಟ್ ಮಾಡಬೇಕಾದ್ರೆ 50,000 ಬೇಕು. ಬರೀ ಲೇಬರ್ ಹೇಳೋದು ನಾನು, ಪೇಂಟ್ ಅಲ್ಲ. ಈ ಥರ ಇದೆ. ಈ ಛತ್ರಕ್ಕೆ ಕಟ್ಬಿಟ್ಟಿದ್ದೀವಿ, ಇದಕ್ಕೆ ಪೇಂಟ್ ಮಾಡಬೇಕಾದ್ರೆ ಏನು, ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಅದು ಸಂಸಾರ ನಡೆಸೋರ್ಗೆ ಗೊತ್ತಾಗ್ತದೆ, ಗುಂಡುಗಳಿಗೆ ಗೊತ್ತಾಗಲ್ಲ. ಅವ್ರಿಗೆ ಉತ್ತರ ಹೇಳಿದ್ರೆ ನಾನು ಉತ್ತರ ಹೇಳೋದು, ನಾನು ಏನು ಉತ್ತರ ಹೇಳೋಕ್ಕಾಗ್ತದೆ. ಅಂಗಡಿ ಮಳಿಗೆಗಳು ಪ್ಲಸ್ ದೇವಸ್ಥಾನ ಅನಧಿಕೃತವಾಗಿ ಕಟ್ಟಿದ್ದಾರೆ ಹೇಳಿ DT ಅವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಡೀಟೇಲ್ ಆಗಿ ರೆಕಾರ್ಡ್ ಕೊಟ್ಟಿದ್ದೀವಲ್ಲ ಸ್ವಾಮಿ, ಮುಂದೆ DT ಅವರ ರಿಪೋರ್ಟ್ ರೀಸೆಂಟಾಗಿ ಕೊಟ್ಟರು, ಅಲ್ಲಲ್ಲ, ಒಂದೇ ತಿಂಗಳು ಕೊಟ್ಟರು. ಅನೈತಿಕವಾಗಂತಲ್ಲ, ಅದು ಕರೆಕ್ಟಾಗಿ ಕಟ್ಟಿರೋದು ಅಂತ. ಪುರಸಭೆ ಖಾತೆ, ಪನ್ನಿ, ಮತ್ತೊಂದು ಎಲ್ಲ ಇದೆ, ಇಂಚು ಇದೆ, ಎಲ್ಲ ಕೊಟ್ಟು ಅವ್ರಿಗೆ ತೋರಿಸಿದ್ದೀವಲ್ಲ. ರೈಟ್ ಇವ್ರಿಗೇನೆ, DTಗೇನೆ, ತಹಸೀಲ್ದಾರ್ ತೋರಿಸಿದ್ದೀವಲ್ಲ, ಎಲ್ಲ ಒಪ್ಕೊಂಡಿದ್ದಾರಲ್ಲ ಅವರು. ಅವ್ರು ತಹಸೀಲ್ದಾರ್ ಹೇಳ್ಬೋದಾಗಿತ್ತು. ಆಡಳಿತ ಕೊಟ್ಟಿದೆಯಲ್ಲ ರೆಕಾರ್ಡ್ಸು, ಅದ್ರ ಪ್ರಕಾರ ಹೋಗಿರ್ತಾರೆ. ಎಲ್ಲಿ ಇಲ್ಲಿಗಲ್ ಮಾಡೋಕ್ಕಾಗುತ್ತೆ? ಯಾರೋ ಹೇಳ್ತಾರಲ್ಲ ಅವ್ರು ಬಂದು ಮಾತಾಡ್ಬೇಕಷ್ಟೇ. ಮಾತಾಡಿ ಯಾರೋ ಬರ್ದಾಗ್ತಾರಲ್ಲ, ಕೆಲಸ ಏನೂ ಇರಲ್ಲ ಅವ್ರಿಗೆ, ಮನೆಗಳಲ್ಲಿ ಏನು ಕೆಲಸ, ಅವ್ರ ಮನೆ ನೋಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಸಾರ್ವಜನಿಕ ಜೀವನದಲ್ಲಿ ಬರೋರು ಕರೆಕ್ಟಾಗಿ ಮಾತಾಡಬೇಕು. ಪಂಚಾಯತಿನ ಬರ್ಕೊಟ್ಟ ಮೇಲೆ ಅದು ಸ್ವಂತದಾಯ್ತಲ್ಲ ನಮಗೆ ದೇವಸ್ಥಾನಕ್ಕೆ. ಆಗ ದೇವಸ್ಥಾನ ಟ್ರಸ್ಟ್ ಅಲ್ಲಿ ಏನು ಬೇಕು ಬಾಡಿ ಮಾಡ್ಕೊಂಡು, ಈಗ ದೇವಸ್ಥಾನದಲ್ಲಿ ದುಡ್ಡಿದೆ ಅಂತ ಇಲ್ಲ, ಟ್ರಸ್ಟಲ್ಲಿ ದುಡ್ಡಿದೆ, ಅದನ್ನ ಬಳಸ್ಕೊಂಡು ಫಸ್ಟ್ ನಿಮ್ಮ ಜಾಗ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ ಮಾಡ್ಕೊಬೇಕಿತ್ತು. ಆವಾಗ ನಿಮ್ಮನ್ನ ಒಬ್ಬರು ಕ್ವಶನ್ ಮಾಡೋಕೆ ಬರ್ತಿಲ್ಲ. ಈಗ ಹತ್ತಬೆಲೆನಲ್ಲಿ ಹತ್ತಬೆಲೆನಲ್ಲಿ ಪಟಾಲಮ್ಮನ ದೇವಸ್ಥಾನ ಇದೆ. ಅಂಗಡಿಗಳು ಎಷ್ಟೊಂದು ಹಾಕಿದ್ದಾರೆ, ಎಷ್ಟು ಲಕ್ಷಗಳು ಬರ್ತದೆ ಬಾಡಿಗೆ ಅವ್ರಿಗೆ. ಅದು ಮುಜರಾಯಿ ದೇವಸ್ಥಾನ. ಅದು ನಮ್ಮದು ಮುಜರಾಯಿ ಏನಲ್ಲ, ನಮ್ಮದು ಇದು ಎಂಥದ್ದು ಟ್ರಸ್ಟು. ನಮ್ಮದು ಆ ಟ್ರಸ್ಟ್ ನಾವು ಮಾಡ್ಕೊಂಡಿದ್ದೀವಿ. ನಾವು ಬೇರೆಯವ್ರ ಜಮೀನಿಗೆ ಏನು ಹೋಗಿಲ್ವಲ್ಲ. ಇವಾಗ ದಬ್ಬಕ್ಕೆ ಹೋಗಿದ್ದು ಏನಕ್ಕಂದ್ರೆ ಜೀರ್ಣೋದ್ಧಾರ, ದೇವಸ್ಥಾನ ಜೀರ್ಣೋದ್ಧಾರ ಮಾಡೋ ಉದ್ದೇಶಕ್ಕೋಸ್ಕರನೇ ಅದನ್ನ ರಿಮೂವ್ ಮಾಡ್ತಾ ಇರೋದು. ಬೇರೆ ಯಾವ ಉದ್ದೇಶನೂ ಇಲ್ಲ. ಏನು ದೇವಾಲಯ ಪುನರ್ಜೀರ್ಣೋದ್ಧಾರ ಮಾಡೋ ಉದ್ದೇಶದಿಂದ ಅದನ್ನ ರಿಮೂವ್ ಮಾಡದೆ ಮಾತ್ರ ಮಾಡೋದಕ್ಕೆ ಸಾಧ್ಯ, ಇಲ್ದಿದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಮಿಟಿ ಅವರು ಸರ್ವಾನುಮತದ ತೀರ್ಮಾನದ ಮೇರೆಗೆ ಅದನ್ನ ರಿಮೂವ್ ಮಾಡ್ತಾ ಇರೋದು. ಹೌದು, ಎಷ್ಟೋ ದಿವಸ ಹಾಳಾಗೋಗ್ಬಿಟ್ಟಿದೆ, ಇಲ್ಲ ಬಾಗ್ಲಾಕಿದ್ದಾರೆ. ಆ ನಿರ್ವಹಣೆಗೋಸ್ಕರ ಒಂದು ಚೌಲ್ಟ್ರಿ ಕಟ್ಕೊಳ್ಳೋದಾಗ್ಬೋದು, ಅಂಗಡಿ ಮಳಿಗಳು ಕಟ್ಕೊಳ್ಳೋದು ತಪ್ಪ. ಅದು ನಾವು ತಹಸೀಲ್ದಾರ್ ಮೇಲೆ, ನೀವು ತಹಸೀಲ್ದಾರ್ ಹೇಳಿದಾಗ ತಹಸೀಲ್ದಾರ್ ಮುಖ ಮೇಲೆ ನಾವು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಗೆ ಅಧಿಕಾರ ಇತ್ತು. ಪಂಚಾಯತಿಯವ್ರು ಬರ್ಕೊಟ್ಟಿದ್ದಾರೆ, ಪುರಸಭೆ ಖಾತೆ ಮಾಡಿಕೊಟ್ಟಿದ್ದಾರೆ. ಇನ್ನೇನು ಬೇಕು ನಮ್ದು ದಾಖಲೆ? ನಮ್ದೇ ಆಯ್ತು, ದೇವಸ್ಥಾನ ಆಯ್ತಲ್ಲ, ಟ್ರಸ್ಟ್ ಆಯ್ತಲ್ಲ, ನಾವು ಕಟ್ಬೋದಲ್ಲ ಅಂಗಡಿಗಳು. ಯಾರು ಆರೋಪ ಮಾಡಿದ್ದಾರೆ ಅವರಿಗೆ ಸಂತೆ ಮೈದಾನ ಅಂತ ಇದೆ. ಕೇಳ್ತಿರೋದು ಮಂಜೂರಾಗಿತ್ತು, ಈ ಡಾಕ್ಯುಮೆಂಟ್ ಯಾಕೆ ಮಾಡ್ಕೊಂಡಿಲ್ಲ, ಪಾಣಿ ಯಾಕೆ ಮಾಡ್ಕೊಂಡಿಲ್ಲ? ರಿಸೆಂಟ್ ಕೂಡ ನೋಡಿ, ಚಂದಾಪುರ ಸಂತೆ 4 ಎಕರೆ ವಾಣಿ ಇದೆಯಲ್ಲ, 6 ಗುಂಟೆ. ಈಗ ಈ ಸಂತೆ ರೆವಿನ್ಯೂ ಎಲ್ಲಿ ಹೋಗ್ತಾ ಇದೆ? ಹರಾಜಾರು ಬರ್ತಾ ಇದ್ದಾರೆ. ಕೇಳ್ಬೋದಲ್ಲ ನೀವು? ಮಂಜೂರು ನಿಮ್ಗೆ ನೀವು ಡಾಕ್ಯುಮೆಂಟ್ ಮಾಡ್ಕೋಬೇಕು. ನೀವು ಇದನ್ನೇ ಪುರಸಭೆಯವ್ರು ಕೇಳ್ಬೋದಲ್ಲ, ಪಾಣಿ ಇದೆಯಲ್ಲ, ನೀವು ಹೆಂಗ್ ಕಲೆಕ್ಷನ್ ಮಾಡ್ತೀರಾ ಅಂತ. ಈಗ ನೀವು ಆನ್ಸರ್ ಮಾಡಿ. ಅದು ಹ್ಯಾಂಡ್ ಓವರ್ ಆಗಿದೆ. ಪಂಚಾಯತಿ ಇಲ್ಲಿ ನೋಡಿ, ಪಂಚಾಯತಿ ಮೀಟಿಂಗಲ್ಲಿಟ್ಟು ಇದು ಪಂಚಾಯತಿ ಮೀಟಿಂಗಲ್ಲಿಟ್ಟು ಪಂಚಾಯತಿ ಮೀಟಿಂಗ್ನಲ್ಲಿ ರಿಸಲ್ಯೂಷನ್ ಮಾಡಿ ಈ ಅಧಿಕಾರ ಅವರು ಕೊಟ್ಟಿರೋದು. ಆ ಸಾರ್ವಜನಿಕರು ಈ ಪಂಚಾಯತಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಎಲ್ಲರೂ ಸೈನ್ ಹಾಕಿ ರಿಲೇಷನ್ ಮಾಡಿ ಈ ಅವರಿಗೆ ಖಾತೆ ಮಾಡಿಕೊಟ್ಟಿರೋದು. ಖಾತೆ ಆಗಿದೆ. ಪಾಣಿ ಅಲ್ಲಪ್ಪ, ಖಾತೆ ಅಂದಮೇಲೆ ಇದು ಮೊದಲನೇ ಬೇಸಿಕ್ ಸರ್. ಸಾಮಾನ್ಯ ಫಸ್ಟ್ ಬರೋದೇ ರೆವಿನ್ಯೂ ಸ್ಥಳ, ಅದಾದ ನಂತರ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಆಗಿರುತ್ತೆ. ಅವ್ರಿಗೆ ಸಪ್ರೇಟ್ ಖಾತೆಗಳು ನಂಬರ್ಗಳು ಆಗಿರ್ತದೆ. ನಿಮ್ದೆಲ್ಲ ಜಮೀನು ಅಲ್ಲ, ಗೊತ್ತು ಕೇಳಿ ನೀವು. ಕೇಳಿ, ಇಲ್ಲಿ DC ಕನ್ವರ್ಷನ್ ಮಾಡಿಸಿ ಲೇಔಟ್ ಮಾಡ್ತಾರೆ. ಪಾಣಿನಲ್ಲಿ ಸರ್ವೆ ನಂಬರ್ ಅಂತ ಬರ್ತಾ ಇರ್ತದೆ. DC ಕನ್ವರ್ಷನ್ ಆಗಿದೆ ಅಂತ ಅವನೇನು ಬರ್ಬಿಟ್ಟು ಸೈಟನ್ನು ಮೆನ್ಷನ್ ಮಾಡೋದಿಲ್ಲ. ಅದು 117ರಲ್ಲಿ ಬೇಕಾದಷ್ಟು ಇದೆ. ಬೇಕಾದಷ್ಟು ಇರೋದ್ರಾಗ ಇದನ್ನೇನು ಮೈನರ್ ತಗೊಂಡು ಎಷ್ಟಂತ ಮಾಡಕ್ಕೆ ಬರ್ತಾರೆ, ಮಾಡಿಲ್ಲ ಅಷ್ಟೇ. ಅದು ಅವ್ರ ರೆಕಾರ್ಡ್ ಆಫ್ ರೈಟ್ಸ್, ಅವ್ರ ತಪ್ಪು. ಎಲ್ಲರೂ ಸಂಸ್ಕಾರವಾಗಿ ಹೇಳಿದ್ರು, ಎಲ್ಲ ಖಾತೆ ಆಗಿದೆ, ಆಮೇಲೆ ಪುರಸಭೆಯಿಂದಲೇ ರೆಸಲ್ಯೂಷನ್ ಆಗಿದೆ ಅಂತ ಹೇಳಿದ್ರು. ಈಗ ಸುತ್ತಮುತ್ತ ಊರುಗಳಲ್ಲಿ ನಿಮಗೂ ತಿಳಿದ್ರು, ಒಂದು ಸಮುದಾಯ ಭವನ ಅಥವಾ ಇನ್ಯಾವುದಕ್ಕೆ ಆದರೂ ಫಸ್ಟ್ ರಿಸರ್ವೇಷನ್ ಅಂತ ಮಾಡಿದ್ಮೇಲೆ ಅದನ್ನು ಯಾರು ಗೊತ್ತಾಗಿಲ್ಲ. ಅದು ಯಾವುದೇ ಕಾರಣಕ್ಕೂ ಎಷ್ಟೇ ವರ್ಷ ಅದರಲ್ಲೇ ಇರುತ್ತೆ. ಅದಕ್ಕೆ ಮತ್ತೆ ಯಾರಾದರೂ ಕೈ ಹಾಕಕ್ಕೆ ಹೋದ್ರೆ ಮತ್ತೆ ರಿಸರ್ವೇಷನ್ ಕಾಪಿ ತೋರಿಸೋದು ನಿಮಗೂ ಗೊತ್ತಿದೆ. ಇದು ದೇವಸ್ಥಾನ
ಮಾಡ್ಕೊಂಡಿದ್ದಾರೆ, ಜೊತೆಗೆ ರೆಸೊಲ್ಯೂಷನ್ ಪಾಸ್ ಆಗಿದೆ, ಜೊತೆಗೆ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಒಂದು ಮೂಲಭೂತ ಸೌಕರ್ಯಗಳು ಕರ್ತವ್ಯ ನಿಮಗೂ ಗೊತ್ತಿರಬೇಕು. ನೀರಿನ ಸೌಲಭ್ಯ ಇರಬೇಕು, ಕೈ ತೊಳೆಯೋಕ್ಕೆ ಕಾಲು ತೊಳೆಯೋಕ್ಕೆ ನೀರಿನ ಸೌಲಭ್ಯ ಇರಬೇಕು, ವಿದ್ಯುತ್ ಸೌಲಭ್ಯ ಇರಬೇಕು, ಜೊತೆಗೆ ಭಕ್ತಾದಿಗಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಒಂದು ಕೊಠಡಿನೂ ಸಹ ಇರಬೇಕು. ನಿಮ್ಗೆ ಗೊತ್ತಿರಬೇಕು. ಧಾರ್ಮಿಕ ದತ್ತಿ ಇಲಾಖೆ ಆಗಿರ್ಬೋದು, ಮುಜರಾಯಿ ಇಲಾಖೆ ಆಗಿರ್ಬೋದು, ಅವರಿಂದ ಇವರು ಮಾಹಿತಿ ಪಡ್ಕೊಂಡಿದೆ. ಈಗ ಹೇಳ್ತೀನಿ, ಈಗ ಎಷ್ಟೋ ದೇವಸ್ಥಾನಗಳು ಮುಜರಾಯಿ ಇಲಾಖೆಯಲ್ಲಿ ಇರುವಂಥ ದೇವಸ್ಥಾನಗಳನ್ನು ದುಡ್ಡುಗಳನ್ನು ತಗೊಂಡೋಗಿ ನಿಮಗೆ ಗೊತ್ತಿರೋಂಗೆ ಬೇರೆ ಧಾರ್ಮಿಕ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ, ಧರ್ಮಕ್ಕೂ ಬಳಸ್ಕೊಳ್ತಾ ಇದ್ದಾರೆ. ಅದು ಪ್ರಶ್ನೆ ಮಾಡಲಿಕ್ಕೆ ಯಾರೂ ಬರೋದಿಲ್ಲ. ಇಲ್ಲಿ ನಮ್ಮ ದೇವಸ್ಥಾನಗಳ ಪ್ರಶ್ನೆ ಮಾಡಲಿಕ್ಕೆ ನಮ್ಮಲ್ಲೇ ಬರ್ತಾರೆ. ಏನು ಸಮಸ್ಯೆ ಇದೆ? ಈ ದೇವಸ್ಥಾನ ಡೆವಲಪ್ಮೆಂಟ್ ಆಗಿರೋದಕ್ಕೆ ಮತ್ತು ಇಲ್ಲಿ ಇರೋದಕ್ಕೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿರುವಂಥ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಸಾಕ್ಷಿಯಾಗಿದ್ದಾರೆ. ನಮ್ಮನೆ ಮಾಡ್ಕೊಂಡು ಹೋಗಲ್ಲ ಅಥವಾ ಇನ್ಯಾರ ಮನೆ ಮಾಡ್ಕೊಂಡು ಹೋಗಲ್ಲ. ಸಾರ್ವಜನಿಕರಿಗೋಸ್ಕರ, ಧರ್ಮಕ್ಕೋಸ್ಕರ ಇದು ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡಿರುವಂಥದ್ದು ದಯವಿಟ್ಟು ಸಹಕರಿಸಿದ್ದಾರೆ. ನೇರವಾಗಿ ಅವರು ಇವತ್ತು ನಿಜವಾಗಿ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಮೇತ ಬಂದು ಅವರು ತೋರಿಸ್ಬೇಕಾಗಿತ್ತು. ಆರೋಪ ಮಾಡೋದು ಸುಲಭ, ಯಾರು ಬೇಕಾದ್ರೂ ಯಾರಾದರೂ ಮಾಡ್ಬೋದು. ಸರ್ಕಾರಿ ಜಾಗ ಇರ್ತಕ್ಕಂಥದ್ದು ಸಾರ್ವಜನಿಕ ಉಪಯೋಗ ಆಗೋದಕ್ಕಂತಲೇ ಸರ್ಕಾರಿ ಜಾಗ ಇರೋದು. ಇಲ್ಲಿ ಯಾವುದೇ ಅಕ್ರಮವಾಗಿ ದಾಖಲೆ ಇಲ್ಲದೆ ಮಾಡಿರ್ತಕ್ಕಂಥದ್ದಲ್ಲ. ಭೂ ಪರಿವರ್ತನೆ ಆದಮೇಲೆ ಪಾಣಿಯಲ್ಲಿ ಚೇಂಜ್ ಮಾಡಬೇಕಂತೆಲ್ಲೂ ನಿಯಮ ಇಲ್ಲ. ಅದು ಪುರಸಭೆಯಲ್ಲಿತ್ತು, ಪುರಸಭೆಗೆ ಬಂದಮೇಲೆ ಅದು ಭೂ ಪರಿವರ್ತನೆ ಆಗಿದೆ ಅನ್ನೋಂಥದ್ದು. ಈಗ ಅವ್ರು ಆರೋಪ ಮಾಡೋದು ಅಕ್ರಮ ಅಂದರೆ ಯಾವ್ದು ಅಕ್ರಮ ಆಗಿದೆ ಅಂತ ಎಲ್ಲೂ ನಿಮ್ಮ ಹೇಳಿ ತೋರಿಸಿ. ಯಾವುದಾನ ಒಂದು ದಾಖಲೆ ನಿಮ್ಮ ಪ್ರಚುರಪಡಿಸಿದರೆ ತೋರಿಸಿ. ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂದುಬಿಟ್ಟಿದ್ದಾರೆ ಅಂತಾರೆ, ಅದಕ್ಕೆ ₹1 ತಿಂದಿರೋದಕ್ಕೆ ನಾನು ಅವ್ರ ಹತ್ರ ದಾಖಲೆ ಇದ್ರೆ ಕೇಳಿ. ಇಲ್ಲ ಅದನ್ನು ನೋಡಬೇಕು ಅಂತೇಳಿ ಬಂದಾಗ ಅವರು ಸಹಕಾರ ಕೊಟ್ಟಿಲ್ಲ ಅಂತ ಏನಾದರೂ ಇದ್ರೆ ಕೇಳಿ. ಏನೇ ಇಲ್ಲದೆ ಬಾಯಿಗೆ ಬಂದಿದ್ದೆ ಅಂತೇಳಿ ಕೆಲವರು ಆಸ್ತಿಕರು ಮತ್ತು ನಾಸ್ತಿಕರು ಅಂತಿದ್ದಾರೆ. ನಾಸ್ತಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಧಾರ್ಮಿಕ ಭಾವನೆಗಳನ್ನು, ಈಗ ಅವ್ರು ಹೇಳಿದ್ರು ದೊಡ್ಡ ಇದಕ್ಕೆ ಹೋಗ್ಬೇಕಾಯ್ತು, ಎಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಕನಸವಾಡಿ, ಅದು ಹೋಗೋದು ಕಷ್ಟ ಅಂತೇಳಿ ಆ ಭಗವಂತನೇ ಅವ್ರಿಗೆ ಮನಸ್ಸು ಕೊಟ್ಟಿರ್ಬೋದು, ಮಾಡಿದ್ದಾರೆ. ಮಾಡಬೇಕಾದ್ರೆ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ ಬೇಕು. ಯಾವಾಗಲೂ ಭಕ್ತಾದಿಗಳನ್ನೇ ಕಾಯ್ಕೊಳ್ಳೋಕ್ಕಾಗಲ್ಲ. ಅವ್ರಿಗಿರೋ ವ್ಯಾಪ್ತಿಯಲ್ಲಿರೋದನ್ನು ಅಭಿವೃದ್ಧಿ ಮಾಡಿ ಅದನ್ನು ದೇವಸ್ಥಾನಕ್ಕೆ ಬಳಸ್ಕೊಳ್ಳೋದ್ರಲ್ಲಿ ಯಾವ ಅಪರಾಧವೂ ಇಲ್ಲ. ಯಾವ ತಹಸೀಲ್ದಾರ್ DC ಹತ್ರ ನಾನು ಬರ್ತೀನಿ ಮಾತಾಡೋಣ. ಇಡೀ ದೇಶದಲ್ಲಿ ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯಿಂದ ಅನುಮತಿ, ಅದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು. ಯಾವ ಗ್ರಾಮದಲ್ಲಿ ಯಾವ್ದು ಅನುಮತಿ ತೆಗೆದುಕೊಂಡು ಕಟ್ಟಿದ್ದಾರೆ ತೋರಿಸೋಣ. ಮಾತಾಡಿದ್ರೆ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಕಟ್ಟಿಬಿಟ್ಟಿದ್ದಾರೆ ಹೇಳಿ. ಇವತ್ತು ಗ್ರಾಮಗಳಲ್ಲಿ ಒಂದೊಂದು ಊರಲ್ಲಿ 10 ರಚ್ಚಕಟ್ಟೆಗಳಿರ್ತದೆ. ಗ್ರಾಮ ದೇವತೆಗಳು 16 ಗ್ರಾಮ ದೇವತೆಗಳಿದೆ, ಮುಜರಾಯಿ ದೇವಾಲಯಗಳಿದ್ದಾವೆ. ಯಾವುದಕ್ಕೆ ಜಿಲ್ಲಾಧಿಕಾರಿಗಳ ಅನುಮತಿ ಕೊಟ್ಟಿದ್ದಾರೆ ಅಂತ ತೋರ್ಸೋಕೆ ಹೇಳಿ, ನಾವು ಇಲ್ಲಿ ತೋರಿಸ್ತೀವಿ. ಎಲ್ಲರೂ ಮಾಡಿದಾಗೆ ಜನಗಳ ಪರವಾಗಿ ಕೆಲಸ ಮಾಡಿ, ಜನಗಳ ಆಧ್ಯಾತ್ಮಿಕ ಭಾವನೆಗಳಿಗೆ ಸ್ಪಂದಿಸಿ ಏನೋ ಮುಂದೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡಬೇಕು ಅನ್ನೋದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದಲ್ಲ. ನಾನೇನಾದರೂ ಟ್ರಸ್ಟಲ್ಲಿ ಇದ್ದರೆ ಇಷ್ಟೆಲ್ಲ ಅವ್ರ ಮೇಲೆ ಮಾನನಷ್ಟ ಕೇಸ್ ಹಾಕಿ ಕೋರ್ಟ್ಗೆ ಎಳಿತಾ ಇದೆ. ಅವರು ಇವತ್ತು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅವರು ಸುಮ್ಮನೆ ಆರೋಪ ಮಾಡಿದ ಮೇಲೆ ಅದೊಂದು ಸರಿಯಾಗಿ ನಿರೂಪಿಸಲಿಲ್ಲ ಅಂದರೆ ಮಾನನಷ್ಟ ಕೇಸ್ ಆಗ್ತದೆ, ತೋರಿಸಬೇಕು. ಇವತ್ತು ಪುರಸಭೆ ಸುಪ್ರೀಂ ಕೋರ್ಟ್ ಕಳೆಯುತ್ತದೆ. ಪಂಚಾಯಿತಿಯಲ್ಲಿ ಏನು ತೀರ್ಮಾನ ಆಗಿದೆ ಸುಪ್ರೀಂ, ಅವರು ಜಿಲ್ಲಾಧಿಕಾರಿಗಳೇ ಪತ್ರವನ್ನೇ ಮಾಡಿ ಅನುಮತಿ ತೆಗೆದು ಬಿಡಲಿ, ಅದೇನು ತೊಂದರೆ ಇಲ್ಲ. ಆ ಥರ ಮಾಡಬೇಕಂದ್ರೆ ಇವತ್ತು ವಿಧಾನಸೌಧನೂ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಬ್ಬನ್ ಪಾರ್ಕ್ ಯಾವ ತೀರ್ಮಾನಗಳು ತಗೊಂಡಿದ್ದಾರೆ, ಮತ್ತು ಹಾಗಾದರೆ ಕೆಡುಬಿಡ್ತಾರ? ಆ ರೀತಿ ಲಕ್ಷಾಂತರ ನಾನು ಮಾಹಿತಿಯನ್ನು ಕೊಡ್ತೇನೆ. ಕೆಲವು ಸಾರ್ವಜನಿಕ ಉಪಯೋಗ ಆಗಬೇಕಂದಾಗ ಕೆಲವೊಂದು ನಿಯಮಗಳಿದ್ದರೂ ಸಹ ಅದರ ಪರವಾಗಿ ಕೆಲಸ ಮಾಡ್ತಾರಂತ ಅವ್ರು ಏನೋ ಲೂಟಿ ಹೊಡೆದು ಬಿಟ್ಟಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ, ಅಕ್ರಮ ಮಾಡಿದ್ದಾರೆ ಅಂತ ತಪ್ಪಾಗ್ತದೆ. ಇವತ್ತು ಇದನ್ನು ಜೀರ್ಣೋದ್ಧಾರ ಮಾಡಿ ದೊಡ್ಡದಾಗಿ ದೇವಸ್ಥಾನ ಮಾಡಬೇಕಂತ ಅವ್ರು ಸುಮಾರು 4-5 ವರ್ಷದಿಂದ ಹಣವನ್ನು ಹೊಂದಿಸಿಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಯೋಜನೆಯನ್ನು ಮಾಡಿರ್ತಾರೆ. ಅದಕ್ಕೆ ಬೇಕಾದ ಸ್ಥಳಾವಕಾಶ ಮಾಡಬೇಕು ಅಂದಾಗ ಅಲ್ಲಿರತಕ್ಕಂಥದ್ದು ಕಟ್ಟಡಗಳು ಏನಿದೆ ತೆರವು ಮಾಡ್ತಾರೆ, ತೆಗೆದುಕೊಳ್ತಾರೆ. ಕಾನೂನಿದೆ, ಎಲ್ಲ ನಾನು ಒಪ್ಕೊಳ್ತೀನಿ. ಸಂವಿಧಾನದಲ್ಲಿ ಸಾರ್ವಜನಿಕರಿಗೆ ಹಕ್ಕು ಮತ್ತು ಕರ್ತವ್ಯಗಳು ಅಂತಿದೆ. ಎಲ್ಲರೂ ಕರೆಕ್ಟಾಗಿ ಮಾಡಿಬಿಟ್ರೆ ಕೋರ್ಟು ನ್ಯಾಯಾಲಯಗಳು ಬೇಕೇ ಆಗಲ್ಲ. ಸಾರ್ವಜನಿಕರ ಸ್ಥಳದಲ್ಲಿ ಧೂಮಪಾನ ಕುಡಿಬಾರ್ದು, ಮದ್ಯಪಾನ ಸೇವನೆ ಮಾಡಬಾರ್ದು, ಮತ್ತೆ ನಿಲ್ಸೋಕ್ಕಾಗುತ್ತಾ? ಮಾಡೋಕ್ಕೆ ಹೇಳಿ ನೋಡೋಣ. ಆ ಥರ ಬೇಕಾದಷ್ಟು ಕಾನೂನುಗಳಿದೆ. ಕೆಲವನ್ನ ಸಮಾಜಕ್ಕೆ ತೊಂದರೆ ಆಗ್ತದೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕಡ್ಡಾಯವಾಗಿ ಕಾನೂನನ್ನು 100ಕ್ಕೆ 100 ಭಾಗ ಪಾಲನೆ ಮಾಡಬೇಕು. ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳಲ್ಲಿ ಯಾರೊಬ್ಬರಾದ್ರೂ ನನಗೆ ಈ ದೇವಾಲಯದಿಂದ ತೊಂದರೆ ಆಗ್ತಾ ಇದೆ, ಇಲ್ಲಿ ಏನೋ ಮೋಸ ಆಗ್ತಾಯಿದೆ ಅಂತ ಯಾರನ್ನ ದೂರು ಕೊಟ್ಟಿದ್ರೆ, ಇಲ್ಲ ದಾನಿಗಳು ಸಾವಿರಾರು ರೂಪಾಯಿ ಕೊಡ್ತಾರೆ ಅನ್ನದಾನಕ್ಕೆ, ಏನೊಂದು ಸಾಮಗ್ರಿ ಕೊಡ್ಬೋದು, ಹಣ ಕೊಡ್ಬೋದು, ಏನೋ ಕೊಡ್ತಾರೆ. ಅಂಥ ಮಹನೀಯರು ಯಾರಾದರೂ ಬಂದು ನೋಡ್ರಿ ನಾನು ಇಷ್ಟು ದೇವಸ್ಥಾನಕ್ಕೆ ದಾನ ಮಾಡಿದ್ದೆ, ನನಗೆ ಯಾರಾದರೂ ನನಗೆ ಮೋಸ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ, ಯಾರಾದರೂ ಬಂದು ಕೇಳಿದರೆ
ಮನಸೋ ಇಚ್ಛೆ ಯಾರೋ ಆರೋಪ ಮಾಡಿಬಿಟ್ಟು ಹೆಸರು ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಚಂದಾಪುರ ನಾಗರಿಕ ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ. ತುಂಬ ದಿವಸ ಬರ್ತಾ ಇದೆ. ಅದು ಯಾವುದು ಸಮಾಜಮುಖಿಯಾಗಲಿ ಜನಪರವಾದ ಒಂದು ಯಾವುದೂ ಇಲ್ಲ. ಬರೀ ಹೆಸರು ಮಾಡ್ಕೋಬೇಕು. ನಾನೇನು ಅಲ್ಲಿ ಅರ್ಜಿ ಕೊಟ್ಟಿದ್ದೀನಿ, ಇಲ್ಲಿ ಅರ್ಜಿ ಕೊಟ್ಟಿದ್ದೀನಿ, ಲೋಕಾಯುಕ್ತ ಕೊಟ್ಟಿದ್ದೀನಿ, DC ನಾನು ಕೊಡ್ತೀನಿ, ಬರ್ತೀನಿ, ನಾನೇ ಮಾತಾಡ್ತೀನಿ. ಇಗ್ಲೂರಲ್ಲಿ ಸ್ವಾಮಿ ಇದಕ್ಕೆ ಮಾತ್ರ, ಚಂದಾಪುರದಲ್ಲಿ ಶನಿಮಾತ್ಮ ದೇವಸ್ಥಾನ ಮಾತ್ರ ಪ್ರತ್ಯೇಕ ಕಾನೂನಿಲ್ಲ. ಇಡೀ ಭಾರತದ ಅಂತ ಇರೋದು ಒಂದೇ ಸಂವಿಧಾನ. ಒಂದು ಸಂವಿಧಾನದಡಿಯಲ್ಲಿ ಕೆಲವೊಂದು ಮಾನವೀಯತೆ ಆಧಾರದ ಮೇಲೆ ಕೆಲವು ನಿಯಮಗಳನ್ನು ಪಕ್ಕಕ್ಕಿಟ್ಟು ಮಾಡಿರ್ತಾರೆ. ಅಲ್ಲಿ ಯಾವುದೂ ಸ್ವಾರ್ಥ ಇಲ್ಲ. ಸರ್ಕಾರಿ ಜಾಗವನ್ನು ಯಾರಾದರೂ ಸ್ವಂತಕ್ಕೆ ಬೆಳೆಸ್ಕೊಂಡಿದ್ದರೆ ಆ ಸಂದರ್ಭದಲ್ಲಿ ಅವ್ರು ಹೋರಾಟ ಮಾಡಬೇಕು. ಯಾಕ್ರಿ ಬೆಳೆಸ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿರ್ತಕ್ಕಂಥ ಯಾರಿಗೆ ಟ್ರಸ್ಟ್ ಇರ್ಬೋದು ರೀ, ಸ್ವಂತಕ್ಕೆ ಯಾರಾದರೂ ಮಾಡ್ಕೊಂಡಿರೋದು ನಿರೂಪಿಸ್ರಿ. ನಾನು ನಿಮ್ಮ ಪರವಾಗಿ ನನಗೆ ಬರ್ತೇನೆ, ಹೋರಾಟ ಮಾಡಿ. ಇತ್ತೀಚೆಗೆ ಬಹಳಷ್ಟು ಕುಡಿಯೋ ಶುದ್ಧ ನೀರಿಲ್ಲ, ರಸ್ತೆಗಳು ಚೆನ್ನಾಗಿಲ್ಲ, ಶುದ್ಧ ಗಾಳಿ ಇಲ್ಲ, ದೌರ್ಜನ್ಯಗಳು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಕೊಲೆ ದರೋಡೆಗಳಾಗ್ತಾ ಇದೆ. ರೈತರು ಜಮೀನುಗಳು, ಸಾವಿರಾರು ಎಕರೆ ಜಮೀನುಗಳು ಇವತ್ತು ಕಬಳಿಸ್ಕೊಂಡು ಯಾರೋ ಏನೋ ಮಾಡ್ತಾ ಇದ್ದಾರೆ. ಆ ಥರ ಜನಪರ ಹೋರಾಟಗಳು ಮಾಡಿ, ಕೆಲಸ ಮಾಡಿ. ನಾವು ನಿಮ್ಮ ಹೋರಾಟದಿಂದ ಬರ್ತೀವಿ. ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ, ನಾವು ಒಬ್ಬರೇ ಹೋಗೋದು. ನೀನು ಮಾಡೋ ಕೆಲಸ ಒಳ್ಳೇದಾಗಲ್ಲ, ನಿನ್ನಿಂದ ಇರೋದು. ದಯವಿಟ್ಟು ಈ ದೇವಸ್ಥಾನ ವಿಚಾರದಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ, ಯಾವ ಹಣವೂ ದುರುಪಯೋಗ ಆಗಲಿಲ್ಲ. ಕೆಲವೊಂದು ಸಮಿತಿ ಬದಲಾವಣೆ ಆಗಬೇಕು, ಅದು ಮಾಡ್ಕೊಳ್ತಾರೆ. ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆ ಇರ್ತೈತೆ, ಮಾಡ್ಕೊಳ್ಳಿ. ದಯವಿಟ್ಟು ಇದೊಂದು ನಾನೇ ಪ್ರಶ್ನೆ ಮಾಡ್ತೀನಿ. ಖಾಸಗಿ ದೇವಸ್ಥಾನ ಆರೋಪಿ ಇವತ್ತು ಏನು ಆರೋಪ ಮಾಡಿದರೆ, ಅವರು ಜಮೀನಿನಲ್ಲಿ ದೇವಸ್ಥಾನ ಇದು ಕಟ್ಟಿದರೆ, ಏನೋ ಗಣೇಶನ ದೇವಸ್ಥಾನ, ಜಿಲ್ಲಾಧಿಕಾರಿಗಳ ಅನುಮತಿ ತಗೊಂಡಿರೋ ಹೆಂಗೆ ಕಟ್ಟಾಗ್ತದೆ? ಯಾಕೆ ಕಾನೂನು ಅರಿವಿಲ್ಲ ಆತನಿಗೆ? ಸಾರ್ವಜನಿಕ ಕಾಲುವೆ, ಸಾರ್ವಜನಿಕ ರಸ್ತೆಯನ್ನು ಬಂದ್ ಮಾಡ್ಕೊಂಡು ಇವತ್ತು ಅಂಗಡಿ ಮಳಿಗೆಗಳು ಮಾಡ್ಕೊಂಡಿದ್ದಾನೆ ಅದು ಆರೋಪ ಮಾಡೋದು. ಸರ್ಕಾರಿ ಜಾಗಗಳಿದೆ, ಅವ್ರ ಸ್ವಂತ ಜಾಗ ಆದ್ರೂ ಈ ಇದು ಏನು ವ್ಯವಸಾಯ ಜಮೀನನ್ನು ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರ್ ಪರ್ಮಿಷನ್ ಯಾವುದೇ ಕಟ್ಟಡ ನಿರ್ಮಾಣ ಮಾಡೋಂಗಿಲ್ಲ. ಕಟ್ಟಡನೇ ಮಾಡಿದ ಲಕ್ಷಾಂತರ ರೂಪಾಯಿ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ. ಯಾಕೆ ಇದು ಕಾನೂನು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದೀವಿ, ಆದಾಯ ಇಲಾಖೆಗೆ ಮೋಸ ಮಾಡ್ತಾ ಇದ್ದೀವಿ. ಮಾಡಕ್ಕೆ ಹೇಳಿ. ಫಸ್ಟು ಪ್ರಾಮಾಣಿಕವಾಗಿ ಅವ್ರು ನಡ್ಕೊಳ್ಳಿ. ಆರೋಪ ಮಾಡೋನು ಪ್ರಾಮಾಣಿಕವಾಗಿ ನಡ್ಕೊಂಡು, ನೋಡ್ರಿ ನಾನು ಪ್ರಾಮಾಣಿಕ, ನೀವು ತಪ್ಪು ಮಾಡ್ತಾ ಇದ್ದೀಯ, ಸರಿ ಇಲ್ಲ ಅಂತ ತೋರಿಸ್ಬೇಕು. ತಮ್ಮ ತಪ್ಪುಗಳು ಮುಚ್ಚಿಡೋ ಅಧಿಕಾರಿಗಳು ಬಾಯಿ ಮುಚ್ಚೋದು. ಅಲ್ಲಿ ಲೋಕಾಯುಕ್ತ ಕೊಟ್ಬಿಡ್ತೀನಿ, DC ಕೊಟ್ಬಿಡ್ತೀನಿ ಅಂದರೆ ಎದುರ್ತಾರೆ ಅವರು. ಅವ್ರನ್ನ ಟ್ಯಾಕ್ಸು ಕೇಳೋಂಗಿಲ್ಲ, ಅವ್ರ ಕಾನೂನು ಅವ್ನು ಏನು ಮಾಡಿದ್ರು ರೈತೆ. ಈ ವ್ಯವಸ್ಥೆಗಳಾಗ್ತಾ ಇದೆ. ದಯವಿಟ್ಟು ನೀವು ಇದೊಂದು ಮನವಿ ಮಾಡಿ ಸರ್ಕಾರಕ್ಕೂ ಗಮನಕ್ಕೆ ಹೋಗಲಿ. ಇಲ್ಲಿ ಯಾವುದೇ ಅಂಥ ಚಟುವಟಿಕೆಗಳು ನಡೆದೇ ಇಲ್ಲ, ನಡೆಯೋಕ್ಕೆ ಅವಕಾಶ ಇಲ್ಲ. ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಎಲ್ಲರೂ ಪ್ರಾಮಾಣಿಕರಿದ್ದಾರೆ, ಎಲ್ಲ ಹಣವಂತರಿದ್ದಾರೆ. ಅವರಿಗೆ ಧಾರ್ಮಿಕವಾಗಿ ಜನಪರ ಕಾಳಜಿ ಇದೆ, ಕೆಲಸ ಮಾಡಬೇಕು. ಇವತ್ತು ಹೇಳಿದ್ರೆ ಶ್ರಾವಣ ಶನಿವಾರಗಳು ಬಂದರೆ ನೋಡ್ಬೇಕು ನೀವು, ಸುಮಾರು 10,000 ರಿಂದ 15,000, ಕಡೆಯ ಶನಿವಾರ ಅಂತೇನು ಮಿನಿಮಮ್ 25,000 30,000 ಜನ ಬರ್ತಾರೆ. ಅಷ್ಟು ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಎಲ್ಲಿ ಬರ್ತಾಯಿದೆ? ಭಕ್ತಾದಿಗಳಾಗ್ತಾರೆ, ಉಂಡಿ ಕಾಸು ಎಷ್ಟಾಗ್ಬೋದು? ಇಲ್ಲಾಂದ್ರೆ 8,000 ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅನ್ನದಾನ ಮಾಡ್ತಾ ಇರೋದು ತಪ್ಪ? ಇಲ್ಲ ಧಾರ್ಮಿಕ ಧರ್ಮ ಕೆಲಸಗಳು ಮಾಡ್ತಾ ಇರೋದು ತಪ್ಪ? ಇದು ಟಾರ್ಗೆಟು ಇನ್ನು ನಮ್ಮ ಹಿಂದೂ ದೇವಸ್ಥಾನ ಟಾರ್ಗೆಟ್ ಮಾಡ್ತಾರೆ, ಕೆಲವು ಕ್ರಿಕೆಟ್ ಮಾಡ್ತಾ ಇದ್ದಂಥ ಏಕ ಕೃತ್ಯ ಇದು. ದಯವಿಟ್ಟು ನಾವೆಲ್ಲ ಖಂಡಿಸಬೇಕು, ಖಂಡಿಸ್ತೀವಿ. ಮುಂದಿನ ದೊಡ್ಡ ಹೋರಾಟ ಮಾಡೇ ಮಾಡ್ತೀವಿ ಇದ್ರ ಬಗ್ಗೆ. ನಾವು ಒಬ್ಬರಿಗೆ ಇಲ್ಲೇ ಪಕ್ಕದಲ್ಲೇ ಹೇಳ್ತೀನಿ, ಎಷ್ಟು 7 ಊರಿಗೆ ಇದು ಒಂದು ಮುನೇಶ್ವರ ದೇವಸ್ಥಾನ ಅಂತ. ಈ 7 ಊರು ಅಕ್ಕಪಕ್ಕದಲ್ಲಿ ಎಷ್ಟೋ ಜನಕ್ಕೆ ಅದು ಮನೆ ದೇವರು ಅಂತಾರೆ. ತುಂಬ ಜನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಈಗ ಪೂಜೆ ಮಾಡಿ ಅವ್ರಿಗೆ ಮನೆ ದೇವರು ಅಂತ ಉಳಿಸ್ಕೊಂಡಿರೋದಪ್ಪ, ಅದು ಅಕ್ರಮನ. ಮತ್ತೆ ನೀವು ಹೇಳ್ತಾ ಇರೋದು, ಅವ್ರು ಹೇಳ್ತಾ ಇರೋದು ಯಾರೋ ನಿಮಗೆ ಕೊಟ್ಟಿದ್ದಾರಲ್ಲ ಅಕ್ರಮ ಅಂತ. ಅವ್ರಿಗೆ ಅದು ಮನೆ ದೇವರಾಗಿದ್ರೆ ಅಕ್ರಮ ಆಗ್ತಿರ್ಲಿಲ್ವಾ? ಹಿಂದೂ ದೇವಸ್ಥಾನಗಳು ಅನ್ನೋದೇ ಅವ್ರಿಗೆ ಅಕ್ರಮನ? ಅವ್ರು ಹಿಂದೂಗಳಲ್ವಾ? ಹಾಗಾದ್ರೆ ನಿಮ್ಗೆ ಕೊಡೋದು ನಿಮಗೆ ಇಲ್ಲಿಗಲ್ ಅಂತ ಅಲ್ಲಿ ಹೇಳ್ತಾರಲ್ಲ, ಅವ್ರು ಹಿಂದೂಗಳಲ್ವಾ? ಅವ್ರು ಹಿಂದೂ ಸಮಾಜದಲ್ಲಿ ಹುಟ್ಟಿಲ್ವಾ ಅವರು? ಅವ್ರು ಹಾಗಾದ್ರೆ ಇವತ್ತು ಬಂದು ಎಲ್ಲ ಸೇರಿರ್ತಾರಲ್ಲ, ಅವ್ರು ಬಂದು ಮಾತಾಡಬೇಕಾಗಿತ್ತು. ಈ ಥರ ಅಕ್ರಮ ಆಗಿದೆ, ಎಲ್ಲಾಗಿದೆ ಅಂತ ತೋರಿಸ್ಬಿಟ್ಟು ಲೋಪ ತೋರಿಸಿದ್ರೆ ಅವರು ನಿಜವಾದ ವ್ಯಕ್ತಿಗಳು ಅಂತ ಹೇಳ್ಬೋದು. ಏನಿದೆ ಅವ್ರ ಹತ್ರ ಪ್ರೂಫ್ ಇಟ್ಕೊಂಡು ಅಕ್ರಮ ಅಂತ ಪ್ರೂಫ್ ಮಾಡಿದ್ರೆ ಜನಕ್ಕೂ ಒಳ್ಳೇದಾಗುತ್ತೆ, ಅವ್ರು ಮಾಡೋ ಕೆಲಸಗಳು ಮುಂದೆ ಒಳ್ಳೇದಾಗುತ್ತೆ ಅನಿಸುತ್ತೆ. ಅವ್ರು ತಿಳ್ಕೊಬೇಕಾದ್ರೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾರು ಹೇಳಿದಾರಲ್ಲ ನಮಗೆ ಅವ್ರಿಗೆ ಗೊತ್ತಿರುತ್ತೆ. 4-5 ಫ್ಯಾಮಿಲಿನ ಅವ್ರು ಇವತ್ತು ಹಾಳು ಮಾಡಿದ್ದಾರೆ. ಅವ್ರಿಗೆ ಏನು ಅಂತ ಅವ್ರು ಅರ್ಥ ಆಗುತ್ತೆ, ಅವ್ರು ಅನುಭವಿಸ್ತಾರೆ. ಅದು ಪ್ರೇರಣೆಯಿಂದನೇ ಕಟ್ಟಿದ್ರು. ಯಾರು ಮುಂದಕ್ಕೆ ತಗೊಳ್ಬೇಕಂತ ಆ ದೈವ ಪ್ರೇರಣೆಯಿಂದನೇ ಅವರು ಮುಂದಕ್ಕೆ ಬಂದರು. ಇಷ್ಟು ಆಗಿದ್ದಕ್ಕೆ ಮತ್ತೆ ಈಗ ಜೀರ್ಣೋದ್ಧಾರ ಹೊಸದಾಗಿ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಇವರ ಮನಸ್ಸಲ್ಲಿತ್ತು, ಟ್ರಸ್ಟಿಯವ್ರ ಮನಸ್ಸಲ್ಲಿ. ಅದಕ್ಕೆ ಯಾರನ್ನೋ ಒಬ್ಬರನ್ನ ಕಿಡಿಗೇಡಿಗಳು ಅಂತ, ಅವ್ರೇನು ಕಿಡಿಗೇಡಿಗಳಲ್ಲ, ಅವ್ರೂ ದೈವ ಭಕ್ತರೇ. ಅವ್ರನ್ನೇ ಮುಂದಕ್ಕೆ ಹಾಕಿ ಆ ದೇವರೇ ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟಿ
ಆ ಕಡೆ ಇರೋ ಬಿಲ್ಡಿಂಗು ಅಂಗಡಿಗಳು ತಿರುಗೊಳಿಸ್ಬೇಕು ಅಂತ ದೈವ ಪ್ರೇರಣೆಯಿಂದನೇ ಆಗಿರೋದು. ಇನ್ನು ಮುಂದೆ ಆಗೋದನ್ನು ಏನಾಗಬೇಕೋ ಅದು ಆಗುತ್ತೆ, ಯಾವುದೇ ಇದರಲ್ಲಿ ಸಂಶಯ ಇಲ್ಲ. ನನಗೆ ಆ ದೇವರು ನನ್ನ ಮನಸ್ಸಲ್ಲಿ ಬರೋದನ್ನ ಬಾಯಲ್ಲಿ ಮಾತಾಡಬೇಕಾದ್ರೆ ಅದು ಏನಾಗಬೇಕಾಗಿತ್ತೋ ಇದುವರೆಗೂ ದೈವ ಪ್ರೇರಣೆಯಿಂದನೇ ಆಗಿರೋದು, ಮುಂದಕ್ಕೆ ಆಗೋದನ್ನು ದೈವ ಪ್ರೇರಣೆಯಿಂದನೇ ಆಗುತ್ತೆ. ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅನ್ನೋರು ನೇರವಾಗಿ ಬಂದು ಎಲ್ಲ ಲೆಕ್ಕ ಪರಿಶೀಲನೆ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಎಷ್ಟು ವಾರಗಳಲ್ಲಿ ಬಂದು ಎಷ್ಟು ದುಡ್ಡು ಹಾಕಿದ್ದಾರೆ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು. ನಾವು ಏನು ಮಾಡಿದ್ದೀವಿ 10 ಜನಕ್ಕೆ ನಮ್ಮಿಂದ ಉಪಯೋಗ ಆಗಿದೆ, ಒಂದು ಬಡವರು ಹೊಟ್ಟೆ ತುಂಬಿದೆ ಅನ್ನೋದಕ್ಕೆ. ಈ ಚೌಟ್ರಿ ನಿಲ್ಲಿಸ್ದಾಗ್ಲಿಂದ ಎಷ್ಟು ಜನ ಬಡವರು ಮದುವೆ ಮಾಡೋದು, ಬೇರೆ ಕಡೆ ಹೋಗಿ ಎಷ್ಟು ದುಡ್ಡು ಹೆಚ್ಚಿಗೆ ಖರ್ಚು ಮಾಡಿಕೊಂಡ್ರು ಅನ್ನೋದು ಅವ್ರ ಅರಿವು ಬಂದಿಲ್ಲ ಇದುವರೆಗೂ. ಎಷ್ಟು ಜನ ಪ್ರತಿದಿನವೂ ಮದುವೆಗಳಾಗೋದು, ಶುಚಿ ಮಾಡೋದಕ್ಕೆ ಇದ್ರ ಮೇಂಟೆನೆನ್ಸ್ ಮಾತ್ರ ದುಡ್ಡು ಕೊಡೋರು ಹೊರತು ಲಾಭಕ್ಕೆ ಏನು ಕೊಡ್ತಾ ಇರಲಿಲ್ಲ. ಅದನ್ನ ಅವ್ರ ಮನಸ್ಸಲ್ಲಿ ತಿಳ್ಕೊಂಡು ಇನ್ನಾದರೂ ನಾವು ಮಾಡಿದ ತಪ್ಪಾಯಿತು ಇಲ್ಲ ದೇವ್ರ ಮೇಲೆ ಹಾಕಿ ದೇವರೇ ಮುಂದಕ್ಕೆ ನಿಂತು ಏನು ಮಾಡಬೇಕು ಅದನ್ನ ಮುಂದಕ್ಕೆ ಮಾಡ್ಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು. ಅದರ ಪರವಾಗಿ ನಾವೆಲ್ಲ ಜನಗಳು ಇದ್ದೀವಿ ಅಂತ ನನ್ನ ಅನಿಸಿಕೆಯಿಂದ ಹೇಳಿದ್ದೀನಿ. ದೇವರಿಗೆ ಅಲಂಕಾರ, ಅಭಿಷೇಕ ಮತ್ತು ಎಲ್ಲ ಆಗುವವುಗಳೆಲ್ಲ ನಡೆಯುತ್ತೆ. ಇಲ್ಲಿ ಮುಗಿಸ್ತಾ ಇದ್ದಾರೆ ಪ್ರತಿಯೊಂದು ದಿನ ಏನಾಗುತ್ತೆ, ಯಾವ ಥರ ಖರ್ಚು ಬರ್ತಿದೆ ಅಂತ ಕಣ್ಣಲ್ಲಿ ಖುದ್ದು ನಿಂತ್ಕೊಂಡು ನಾನು ನೋಡೋಂಥವನು. ಇಲ್ಲಿ ಇವರೆಲ್ಲ ಇದ್ರೂ ಬೆಳಗ್ಗೆ ಅನ್ನಕ್ಕೆ ಊಟಕ್ಕೆ ಎಷ್ಟು ಬೇಕು, ಎಷ್ಟು ಬೇಕಾಗುತ್ತೆ, ಎಷ್ಟು ಜನ ಬರ್ತಾರೆ ಅಂತ ಪ್ರತಿದಿನ ನೋಡೋಂಥವ್ನು. ಇವತ್ತು ದಿನ ಅಲಂಕಾರಕ್ಕೆ ದೇವರಿಗೆ 25,000 - 30,000 ರೂಪಾಯಿ ಹೂವು ಇದೆ. ಅದೇ ರೀತಿ ಹೋದ ವಾರ 2,37,000 ರೂಪಾಯಿ ಅಷ್ಟು ಅನುದಾನ ಖರ್ಚು ಬಂದಿದೆ. 2,34,000 ರೂಪಾಯಿ ಅನುದಾನ ಖರ್ಚು ಬಂದಿದೆ. ಜನ ಬಂದಂಗೆ ಪ್ರತಿಯೊಂದು ಕೈಯಿಂದ ಹಾಕಿ ತೊಗೊಂಬಂಥದ್ದು ಇದೆ. ಇಲ್ಲಿ ಯಾರು ಆರೋಪ ಮಾಡ್ತಿದ್ದಾರೆ, ಯಾರು ಇದು ಮಾಡ್ತಾರೆ, ಅವ್ರು ಯಾರೂ ಬಂದು ಇಲ್ಲಿ ನೋಡ್ತಿಲ್ಲ. ಬಂದು ನಮ್ಮಲ್ಲಿ ನೀರು ಇನ್ನೊಂದಿನ ತೊಗೊಂಡೋಗೋರ ಹೊತ್ತು ಇಲ್ಲಿ ಯಾರೂ ಸಹ ಬಂದು ಏನು ಸಹಾಯ ಮಾಡ್ತಿಲ್ಲ. ನಾವು ಇಲ್ಲಿ ಭಕ್ತಾದಿಗಳು ಕೊಡೋ ಉಂಡೆ ದುಡ್ಡು ಅಥವಾ ಏನು ಅನುದಾನ ಕೊಡ್ತಾರೆ ಅದು ಬಿಟ್ಟು ನಾವು ಕೈಗಳಿಂದ 5-10 ಮಾಡಿ ಕೊಡ್ತಂಥ ಜಾಗ. ಏನು ಪಾತ್ರೆ ಸಾಮಾನುಗಳಿದೆ, ಏನು ಚೇರುಗಳಿದೆ, ಏನು ಎಲ್ಲ ನಾವು ಕೈಯಿಂದ ಹಾಕಿ ತೊಗೊಂಬಂದಿರೋದು. ಅಧ್ಯಕ್ಷರಿದ್ದಾರೆ, ಕೇಳಿ ನೋಡಿ ಇಲ್ಲಿ ಯಾರು ಏನು ಚೇರ್ಸ್ ಇದೆ, ಇಲ್ಲಿ ಏನು ಪ್ರತಿಯೊಂದು ಚೇರು ಸಹ ಯಾವ ಟ್ರಸ್ಟ್ ಇಲ್ಲ. ಒಂದು ಚೇರ್ ಆಗಲಿ, ಒಂದು ಪಾತ್ರೆ ಸಾಮಾನಾಗಲಿ, ಪ್ರತಿಯೊಂದು ಏನೂ ಇಲ್ಲ. ಈ ರೂಫಿಂಗ್ ಆಗ್ಬೋದು, ಏನೋ ಪ್ರತಿಯೊಂದು ಸರ್. ಈಗ ಇನ್ನೊಂದು ಹೇಳ್ತೀನಿ, ಯಾರೋ ಬಡವರು ಬಗ್ಗರು 15,000 - 20,000 ರೂಪಾಯಿ ಚೌಟ್ರಿ ಬಾಡಿಗೆ ಕೊಡ್ತಾರೆ. ದೇವಸ್ಥಾನಕ್ಕೆ ಉಪಯೋಗ ಆಗ್ತಿತ್ತು. ಆ ಒಂದು ಮದುವೆ 20,000 ರೂಪಾಯಿ ಆಗುತ್ತಂದರೆ ಎಷ್ಟು ಒಳ್ಳೇದಲ್ವಾ? 4 ಜನಕ್ಕೆ ಒಳ್ಳೇದಾಗಂಥದ್ದು. ಅದನ್ನು ಇದು ಮಾಡಿದ್ರು. ಅದೇ ರೀತಿ ಪ್ರತಿದಿನವೂ ನಾನು ಖುದ್ದಾಗಿ ನೋಡೋದ್ರಿಂದ ಇಲ್ಲಿ ಬರೋಂಥ ಆದಾಯ ತುಂಬ ಕಮ್ಮಿ ಇದೆ. ಅದರಿಂದ ಮೇಲೆ ಕೈಯಿಂದ ಹಾಕಿ ಮಾಡೋಂಥದ್ದೇ ನಮ್ಮದು ಉದ್ದೇಶ. ಕೈಯಿಂದನೇ ಹಾಕಿ ಮಾಡ್ತಿರೋದು. ಯಾವುದೂ ಇವರು ಹೇಳಿದ ಆರೋಪಗಳ ಸತ್ಯಕ್ಕೆ ದೂರವಾದವು.